ಕೇಳ್ತಾ ಇದ್ದಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಈಶಪ್ರಿಯ ತೀರ್ಥ ಶ್ರೀಪಾದರು ನಮ್ಮೊಂದಿಗಿದ್ದಾರೆ. ಅವರಿಗೆ ಮಧ್ವರ ಪ್ರತೀಕ ಅಂತ ಹೇಳಿ ಚಿಂತಿಸಿ ನಮಸ್ಕರಿಸಿ ಉದ್ಯೋಗ ಪರ್ವದ ಈ ಭಾಗವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಉದ್ಯೋಗ ಪರ್ವದಲ್ಲಿ ಈ ಕಥೆ ಬಹಳ ನಿರ್ಬಂಧ ಮಾಡಬಾರದು ಅನ್ನುವುದರ ಕಥೆ ಬಹಳ ದೊಡ್ಡದು. ವಸ್ತುತಃ ಯಯಾತಿಯ ಹತ್ತಿರ ಹೋದರು ಗರುಡ ಮತ್ತು ಗಾಲವ. ಯಯಾತಿ ಹೇಳ್ದ, ನನ್ನ ಹತ್ತಿರ ದುಡ್ಡಿಲ್ಲ. ಕಾರಣ ಏನು ಅಂತಂದರೆ ಎಕ್ಸೆಸ್ ಅಮೌಂಟು ಅಂತಲೇ ಬರ್ತಾ ಇಲ್ಲ. ಏನು ಬರ್ತಾ ಇದೆ ಅದಷ್ಟು ಹೋಗ್ತಾ ಇದೆ. ವ್ಯಾಸ ಗಾಯತ್ರಿಯನ್ನು ಹೇಳಲಿಲ್ಲ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅಲ್ಲಿ ಎಕ್ಸೆಸ್ ಅಮೌಂಟು ಅಂತಲೇ ಎಲ್ಲ ಹೆಂಗೆ ಕೊಡಲಿ ಅಂತ ಅವನು ಕೇಳಿದ. ಆದರೆ ಅವನೇ ಒಂದು ಸೊಲ್ಯೂಷನನ್ನು ಹೇಳಿದ. ನನ್ನ ಒಬ್ಬ ಮಗಳನ್ನು ಕೊಡ್ತೇನೆ, ಆ ಮಗಳನ್ನು 800 ಕುದುರೆಗಳಿಗೆ ಬದಲಿಯಾಗಿ ತೆಗೆದುಕೊಂಡು ಬೇರೆ ಯಾರಿಗಾದರೂ ಕೊಟ್ಟು, ಅವಳು 32 ಲಕ್ಷಣ ಭರಿತಳು, ಅವಳನ್ನು ತೆಗೆದುಕೊಂಡು ಬೇರೆ ಯಾರಿಗಾದರೂ ಕೊಟ್ಟು ಅವಳನ್ನು ಆ ಕುದುರೆಯನ್ನು ನೀವು ಪಡಿಬಹುದು ಅಂತ. ಏಕತಶ್ಯಾಮಕರಣಾನಾಂ. ಅದಕ್ಕೆ ಇಬ್ಬರು ರಾಜರ ಹತ್ತಿರ ಅವರು ಹೋಗಬೇಕಾಯಿತು. ಮೊದಲನೇ ರಾಜನ ಹತ್ರ ಹೋದಾಗ ಏನಾಯಿತು, ನನ್ನ ಹತ್ರ 200 ಕುದುರೆ ಮಾತ್ರ ಇದೆ, ಅದರಿಂದಾಗಿ 1 ವರ್ಷ ಮಾತ್ರ ಇವಳನ್ನ ಇಟ್ಕೊಳ್ತೇನೆ, ಅಂದರೆ ಒಂದು ಮಗುವನ್ನು ನಾನು ಪಡಿತೇನೆ ಅಂತಂದ. ಇನ್ನು ಎರಡನೇ ರಾಜನ ಹತ್ತಿರ ಹೋದಾಗಲೂ ಕೂಡ ಹಾಗೆ ಆಯಿತು. 200 ಕುದುರೆಗಳು ಮಾತ್ರ ನನ್ನ ಹತ್ರ ಇರೋದು, ಅದರಿಂದಾಗಿ ಈ ಹೆಣ್ಣನ್ನು ನಾನು ಪಡೆದು ಮಕ್ಕಳನ್ನು ಉಂಟು ಮಾಡಿ ಮತ್ತೆ ಇವಳನ್ನು ವಾಪಸ್ ಕೊಟ್ಟು ಬಿಡ್ತೇನೆ. ಯಾಕೆಂದರೆ ಅವಳಿಗೊಂದು ವರ ಇತ್ತು, ನೀನು ಒಂದು ಮಗುವನ್ನು ಹೆತ್ತ ಕೂಡಲೇ ಕನ್ಯೆಯಾಗುತ್ತೀಯ ಅಂತ. ಆ ಹಿನ್ನೆಲೆಯಲ್ಲಿ ಇಬ್ಬರು ರಾಜರ ಹತ್ತಿರ ಮಾಧವಿಯನ್ನು ಕೊಟ್ಟು ಮತ್ತೆ ಮರಳಿ ಪಡೆದರು. ಇಲ್ಲಿಯ ತನಕದ ಕಥೆಯನ್ನು ನಾವು ಕೇಳಿದ್ದೇವೆ. ಅವನು ಉಶೀನರನ ಮಗನೇ ಶಿಬಿ, ಅಂದರೆ ಅವನು ಮಾಧವಿಯ ಮಗ, ಅಂದರೆ ಯಯಾತಿಯ ಮಗಳ ಮಗ, ಯಯಾತಿಯ ದೌಹಿತ್ರ. ದೌಹಿತ್ರನಿಂದ ಅವನ ಕೀರ್ತಿ ಯಾವ ರೀತಿ ಏರಿತು ಮತ್ತು ದೌಹಿತ್ರನಿಂದ ಯಯಾತಿಗೆ ಒಳ್ಳೆ ಗತಿ ಹೇಗಾಯಿತು ಅನ್ನೋದು ಆದಿಪರ್ವದಲ್ಲಿ ನೋಡಿದ್ದೇವೆ. ನಾರದ ತಥಾತು ಬಹು ಕಲ್ಯಾಣಂ ಉಕ್ತವಂತಂ ನರಾಧಿಪಂ ಉಶೀನರಂ ದ್ವಿಜಶ್ರೇಷ್ಠ ಗಾಲವಃ ಪ್ರತ್ಯಪೂಜಯತ್. ಉಶೀನರ ಈ ರೀತಿ ನುಡಿದು, ಉಶೀನರ ಈ ರೀತಿ ಯಯಾತಿಯ ಮಗಳು ಮಾಧವಿಯನ್ನು ಪಡೆದು ಆ ಮಗಳಿಂದ ಒಂದು ಪುತ್ರನನ್ನು ಪಡೆದ. ಉಶೀನರಂ ಪ್ರತಿಗ್ರಾಹ್ಯ ಗಾಲವ ಪ್ರಯೌವನಂ ರೇಮೇ ಸತಾಂ ಸಮಾಸಾಧ್ಯ ಕೃತಪುಣ್ಯ ಇವ ಶ್ರಿಯಂ.
ಆ 1 ವರ್ಷದ ತನಕ ಈ ಗಾಲವ ತಪಸ್ಸು ಮಾಡೋದು. 1 ವರ್ಷ ಆದಮೇಲೆ ಮರಳಿ ಬರೋದು. ಉಪಸ್ಥಾಯ ಸತಂ ವಿಪ್ರಹ ಗಾಲವ ಪ್ರತಿಗೃಹ್ಯತಾಂ ಕನ್ಯಾಂ ಪ್ರಾಯಾಚ್ಛತಂ ರಾಜನ್ ದೃಷ್ಟವಾನ್ ವಿನಿತಾತ್ಮಜಂ. ಈ ರೀತಿ 105ನೇ ಅಧ್ಯಾಯ ಈಗ ಮುಗಿದಿದೆ. 106ನೇ ಅಧ್ಯಾಯ ಈಗ ಶುರು ಆಗಲಿದೆ. ನಾರದ ಗಾಲವಂ ವೈನತೇಯೋಥ ಪ್ರಹಸನ್ನಿದಮಬ್ರವೀತ್ ದಿಷ್ಟ್ಯಾ ಕೃತಾರ್ಥಂ ಪಶ್ಯಾಮಿ ಭವಂತಮಿಹ ವೈದ್ವಿಜಾ. ಗರುಡ ಬಂದ, ಗಾಲವನನ್ನು ಕುರಿತು ಹೇಳಿದ, ದೇವರ ದಯೆಯಿಂದ ನಿನ್ನ ಕುದುರೆಯ ಬೇಡಿಕೆ ಪೂರ್ತಿಯಾಯಿತು ಅಂತ ಅಂದುಕೊಳ್ಳುತ್ತೇನೆ ಅಂದ. ಆಗ ಗಾಲವಸ್ತುವಚ ಶ್ರುತ್ವಾ ವೈನತೇಯೇನ ಭಾಷಿತಂ ಚತುರ್ಭಾಗಾವಶಿಷ್ಟಂ ತಂ ಆಚಕ್ಷೌ ಕಾರ್ಯಮಸ್ಯ ಹಿ ಸುಪರ್ಣಸ್ತ್ವಬ್ರವೀದೇನಂ ಗಾಲವಂ ಪತತಾಂವರಃ. 800 ಕುದುರೆಗಳನ್ನು ನಮ್ಮ ಗುರುಗಳು ಹೇಳಿದ್ದು ತೆಗೆದುಕೊಂಡು ಬಾ ಅಂತ. ಅದರಲ್ಲಿ 600 ಕುದುರೆಗಳಿದೆ. ಇನ್ನು 200 ಕುದುರೆ ಬೇಕಾಗಿದೆ. ಅದರಿಂದಾಗಿ ಆ 200 ಕುದುರೆ ಬಂದ ಮೇಲೆ ಒಟ್ಟಿಗೆ 800 ಕುದುರೆಯನ್ನು ತೆಗೆದುಕೊಂಡು ಹೋಗಿ ವಿಶ್ವಾಮಿತ್ರರಿಗೆ ಕೊಡೋದು. ಆಗ ಗುರುದಕ್ಷಿಣೆಯನ್ನು ಮುಟ್ಟಿಸಿದಂತೆ ಆಗತ್ತೆ. ಆದರೆ ಏನು ಮಾಡೋದು? 600 ಕುದುರೆ ಇರೋದು. 200 3 ಜನ ರಾಜರ ಹತ್ತಿರ ಮಾಧವಿಯನ್ನು ಬಿಟ್ಟು ಆ ಮಾಧವಿಯಿಂದ ಪುತ್ರೋತ್ಪತ್ತಿಯನ್ನು ಮಾಡಿಸಿ, ಪುತ್ರೋತ್ಪತ್ತಿ ಆದ್ಮೇಲೆ ಮತ್ತೆ ಅವಳು ಕನ್ಯೆ ಆದ್ಲಲ್ಲ. ಈ ರೀತಿ ವಿನಿಮಯದಿಂದ ಕುದುರೆಯ ಲಕ್ಷಣನ ಏಕತಃ ಶ್ಯಾಮಕರ್ಣಾನಾಂ ಸರ್ವತಃ ಚಂದ್ರವರ್ಚಸಾಂ ಹಯಾನಾಂ ಅಂತ ಹೇಳಿ ಅವನು ಕೇಳಿದ್ದು. ಒಂದೇ ಕಿವಿ ಕಪ್ಪಗಿರಬೇಕು, ಉಳಿದ ಇಡೀ ಮೈ ಬೆಳ್ಳಗಿರಬೇಕು. ಇದು ಯಾಕೆ ಅಂತ ಹೇಳಿದರೆ, ನಾನು ಹೇಳಿದ್ದೆ, ವಿಶ್ವಾಮಿತ್ರನ ಅಪ್ಪ ಗಾಥಿ ಇಂದ್ರನ ಅವತಾರ ಅವನು. ಅಂಥವನು ರುಚಿಕನಿಗೆ, ರುಚಿಕ ಅಂತ ಒಬ್ಬ ಋಷಿ, ಅವನು ಬಂದು ಹೆಣ್ಣು ಕೇಳ್ದ. ಈ ವೈದಿಕರಿಗೆ ಶ್ರೋತ್ರಿಯರಿಗೆಲ್ಲ ಹೇಗೆ ಹೆಣ್ಣು ಕೊಡೋದು ಅಂತ ಎಲ್ಲ ತಂದೆಗಳ ಥರನೂ ಗಾಧಿಗೂ ಆಯಿತು ಹೇಗೆ ಹೆಣ್ಣು ಕೊಡೋದು ಅಂತ. ಅದಕ್ಕೆ ಅವನು ಕಷ್ಟವಾದ ಒಂದು ಟಾಸ್ಕ್ ಕೊಟ್ಟುಬಿಟ್ರೆ ಅದನ್ನು ಮ್ಯಾಚ್ ಮಾಡಲಿಕ್ಕಾಗಲ್ಲ, ನನ್ನ ಮಗಳನ್ನು ಮದುವೆ ಆಗಲ್ಲ ಅಂತ ಅಂದುಕೊಂಡು 1000 ಕುದುರೆಗಳನ್ನು ಕೇಳಿದ್ದ ಈ ತರಹದ ಲಕ್ಷಣದ್ದು. ಅದು ನೆನಪಿತ್ತು ಯಾರಿಗೆ? ಅದು ಕೇಳಿದ್ದ, ನೆನಪಿರಲಿಲ್ಲ. ಯಾಕೆಂದರೆ ಆವಾಗ ವಿಶ್ವಾಮಿತ್ರರು ಹುಟ್ಟೇ ಇರಲಿಲ್ಲ. ರುಚಿಕ ಅನ್ನುವ ಒಬ್ಬ ಋಷಿ ಈ ತರಹದ ಕುದುರೆಗಳನ್ನು ಕೊಟ್ಟು, ವರುಣನಿಂದ ತಂದು ಈ ತರಹದ ಕುದುರೆಗಳನ್ನು ಕೊಟ್ಟು ಮದುವೆ ಮಾಡಿಕೊಂಡಿದ್ದ ಕೌಶಿಕಿಯನ್ನು. ಆಮೇಲೆ ವಿಶ್ವಾಮಿತ್ರರ ಅಕ್ಕ ನದಿಯಾಗಿ ಹೋದಳು, ಕೌಶಿಕಿ ನದಿ ಅಂತ ಇವತ್ತು ಕರೀತಾರೆ. ಯದಧುನಾ ಕೋಸೀತಿ ಭಣ್ಯತೆ, ಕೋಸಿ ರಿವರ್ ಅಂತಾರಲ್ಲ, ಅದು ಮೂಲತಃ ಕೌಶಿಕಿ ನದಿ. ಅದು ನೆನಪಿತ್ತು. ಅದರ ಸಂಸ್ಕಾರದಿಂದ ಇವನು ಕೇಳಿದ, 200 ಕಡಿಮೆ ಮಾಡಿ ಕೇಳಿದ ಅಷ್ಟೇ. ಶಿಷ್ಯ ವಿಪರೀತ ನಿರ್ಬಂಧ ಮಾಡಿದಾಗ 800 ಕುದುರೆ ಈ ಥರ ತೊಗೊಂಬಂದ್ಬಿಡು ಅಂತ. ಅದಕ್ಕೆ ಹೆಚ್ಚು ನಿರ್ಬಂಧ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಈ ಕಥೆ ಇರೋದು. ಅವನು ಊರೆಲ್ಲ ತಿರುಗಾಡಿದ ಗರುಡನನ್ನು ಹಿಡ್ಕೊಂಡು. ಸುಮ್ಮನೆ ತಿರುಗಿ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು. ಗರುಡನಿಗೆ ಹೇಳಿದ ಯಾಕೆ ಅಂತ. ಗರುಡ ಹೇಳಿದ, ಹೀಗೆ ಒಬ್ಬ ಯಯಾತಿ ಅಂತ ಇದ್ದಾರೆ. ಆ ಯಯಾತಿ ತನ್ನ ಮಗಳನ್ನು ಕೊಟ್ಟ. ಆ ಮಗಳಿಗೆ ಒಂದು ಸ್ಪೆಷಲ್ ಸಾಮರ್ಥ್ಯ ಇತ್ತು, ಪುತ್ರೋತ್ಪತ್ತಿ ಆದ ಕೂಡಲೇ ಕನ್ಯೆಯಾಗೋದು. ಆ ಕನ್ಯೆಯನ್ನು ತೆಗೆದುಕೊಂಡು 3 ಜನ ರಾಜರಿಗೆ ಕೊಟ್ಟು 200 ಕುದುರೆಯನ್ನು ಪಡೆದು 600 ಕುದುರೆ ಇದೆ, ಇನ್ನು 200 ಕುದುರೆ ಬೇಕು ಅಂತ ಇಷ್ಟಾಯಿತು. ಇತಿ ಪೂರ್ವಕಥಾ ಅನುವಾದ. ಯದಧುನಾ ಆಧುನಿಕೀ ಪ್ರಾರಭ್ಯತೆ, ಆಧುನಿಕೀ ಕಥಾ. ಸುಪರ್ಣ ಪ್ರಯತ್ನಸ್ತೇನ ಕರ್ತವ್ಯೋ ನೈಷ ಸಂಪತ್ಸ್ಯತೆ ತವ ಪುರಾಹಿ ಕನ್ಯಾಕುಬ್ಜೇ ವೈ ಗಾಧೇ ಸತ್ಯವತೀಂ ಸುತಾಂ ಭಾರ್ಯಾರ್ಥೇ ವರಯನ್ ಕನ್ಯಾಂ ರುಚಿಕಸ್ತೇನ ಭಾಷಿತಃ. ಈ ಸುಪರ್ಣ ಗರುಡ ಏನು ಮಾಡಿದ, ನಾವು ಈಗ ಏನು ರಹಸ್ಯವನ್ನು ಚಿಂತನೆ ಮಾಡಿದೆವು ಅದನ್ನು ಗಾಲವನ ಕಿವಿಗೆ ಹಾಕಿದ. ನೋಡಪ್ಪ, ಗಾಥಿ ಅಂತ ಒಬ್ಬ ಇದ್ದ, ಕನ್ಯಾಕುಬ್ಜ ಅಂತ ಒಂದು ಜಾಗ. ಆ ಕನ್ಯಾಕುಬ್ಜದಲ್ಲಿ ಗಾಥಿಯನ್ನು ಅವನು ಆಳ್ತಾ ಇದ್ದ. ಅವನಿಗೆ ಒಬ್ಬಳು ಮಗಳಿದ್ಲು, ಸತ್ಯವತಿ, ಕೌಶಿಕಿ. ಏಕೆಂದರೆ ಕುಶಿಕ ವಂಶದಲ್ಲಿ ಬಂದವಳು. ಅವಳನ್ನು ರುಚಿಕ ಅಂತನ್ನುವ ಕೇಳಿದ, ನನಗೆ ಈ ಹುಡುಗಿಯನ್ನು ಮದುವೆ ಮಾಡಿಕೊಡಿ ಅಂತ. ಆಗ ಸಖತ್ ಕಷ್ಟವಾದ ಟಾಸ್ಕ್. ಏಕತಃ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚತಾಂ ಭಗವಾನ್ ದೀಯತಾಂ ಮಹ್ಯಂ
ಸಹಸ್ರಮಿತಿ ಗಾಲವ. ಅವನು ಅವಾಗ ಹೇಳಿದ್ದು 1000 ಕುದುರೆಗಳನ್ನು ಕೊಡಬೇಕು ಅಂತ. ರುಚಿಕ ಹಾಗೆ ಮಾಡ್ತೇನೆ ಅಂತ ವರುಣನ ಮನೆಗೆ ಹೋದ. ಅಶ್ವತೀರ್ಥೇ ಹಯಾನ್ ಲಬ್ಧ್ವಾ ದತ್ತವಾನ್ ಪಾರ್ಥಿವಾಯ ವೈ. ಅಶ್ವತೀರ್ಥ ಅಂತ ಒಂದು ಜಾಗ, ಅಲ್ಲಿ ಕುದುರೆಗಳನ್ನು ಪಡೆದದ್ರಿಂದಾಗಿ ಅದಕ್ಕೆ ಅಶ್ವತೀರ್ಥ ಅಂತ ಹೆಸರು ಬಂತು. ಅಶ್ವತೀರ್ಥದಲ್ಲಿ ಕುದುರೆಗಳನ್ನು ಪಡೆದು ರುಚಿಕನಿಗೆ ಕೊಟ್ಟ, ಇವನಿಗೆ ಕೊಟ್ಟ, ರಾಜನಿಗೆ ಕೊಟ್ಟ. ದೃಷ್ಟ್ವಾತೆ ಪುಂಡರೀಕೇಣ ದತ್ತ ರಾಜ್ಞಾದ್ವಿಜಾತಿಷು ತೇಭ್ಯೋ ದ್ವೇ ಶತೆ ಕ್ರೀತ್ವಾ ಪ್ರಾಪ್ತೇ ತೈ ಪಾರ್ಥಿವೈ ಸದಾ. ಆ ರಾಜ ಅವನು ಇಟ್ಕೊಳ್ಳಿಲ್ಲ, ಬೇರೆ ಬೇರೆ ಅವರಿಗೆ ಹಂಚಿದ. ಅಪರಾಣ್ಯಪಿ 4 ಶತಾನಿ ದ್ವಿಜ ಸತ್ತಮ ನೀಯಮಾನಾನಿ ಸಂತಾರೆ ಹೃತಾನ್ಯಾಸನ್ನಿತಸ್ತತಃ. ಆಮೇಲೆ ಆ ಕುದುರೆಗಳನ್ನು ಅವನು ಬಳಸ್ತಾ ಇದ್ದ. ಸುಮಾರು 600 ಕುದುರೆಗಳನ್ನು ಬ್ರಾಹ್ಮಣರಿಗೆ ಕೊಟ್ಟು ಇನ್ನು 400 ಕುದುರೆಯನ್ನು ತನ್ನ ಉಪಯೋಗಕ್ಕಾಗಿ ಇಟ್ಟುಕೊಂಡಿದ್ದ. ಸಾಮಾನುಗಳನ್ನು ದಾಟಿಸುವಾಗ, ಯಾವುದೋ ಒಂದು ಕಡೆ ಹೋಗುವಾಗ ಅಲ್ಲಿ ಎಲ್ಲೆಲ್ಲೋ ಹೊರಟು ಹೋಯಿತು. ಕುದುರೆಗಳು ಇಲ್ಲ, ಪೂರ್ತಿ ಇಲ್ಲ, ಎಲ್ಲೆಲ್ಲೋ ಹೋಯಿತು. ಒಂದು ಕಡೆ ಇದ್ದರೆ ಅದರ ವಂಶ ಡೆವಲಪ್ ಆಗಿದ್ದರೆ ಅದನ್ನು ಇಟ್ಕೊಳ್ಬಹುದಿತ್ತು. ಏವನ್ನ ಶಕ್ಯಮಪ್ರಾಪ್ತುಂ ಗಾಲವಂ ಪ್ರಾಪ್ತುಂ ಗಾಲವಕರ್ಹಿಚಿತ್ ಇಮಾಂ ಅಶ್ವಶತಾಭ್ಯಾಂ ವೈ ದ್ವಾಭ್ಯಾಂ ತಸ್ಮೈ ನಿವೇದಯ ವಿಶ್ವಾಮಿತ್ರಾಯ ಧರ್ಮಾತ್ಮನ್ ಷಡ್ಭಿರಶ್ವಶತೈ ಸಹ. ಇವಾಗ ಸಿಗೋದಿಲ್ಲ. ಅದಕ್ಕೇನು ಮಾಡು ಅಂದರೆ, ಈ ಕನ್ಯೆಗೆ 200 ಕುದುರೆಯ ಬೆಲೆ ಇದೆ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಇಟ್ ಈಸ್ ಪ್ರೂವನ್ ಫ್ಯಾಕ್ಟ್. ಅದರಿಂದಾಗಿ ವಿಶ್ವಾಮಿತ್ರರಿಗೆ ಕೊಟ್ಬಿಡು. ನಿನ್ನ ಗುರುಗಳಿಗೆ, ಸ್ವಾಮಿ 600 ಕುದುರೆ ಇದೆ, ಎಕ್ಸ್ಟ್ರಾ ಇವಳೊಬ್ಬಳು, 600 ಕುದುರೆ ಇದು ಪ್ಲಸ್ ಈ ಮಾಧವಿ ಅಂದರೆ 200 ಕುದುರೆ ಇಂಟು ಈಸ್ ಈಕ್ವಲ್ ಟು 800 ಕುದುರೆ ಕೊಟ್ಬಿಡು ಒಂದ. ಈಗ ನಾವು ಏನು ನೆಟ್ಟಲ್ಲೆಲ್ಲ ನೋಡ್ತೇವಲ್ಲ, ಮೊಟ್ಟೆಯ ಬೆಲೆಯನ್ನು ಕೊಟ್ಟು ಮತ್ತು ಕೆಳಗಡೆ ಕ್ಯಾರೆಟಿನ ಬೆಲೆ ಕೊಟ್ಟು ಅವೆರಡು ಒಟ್ಟು ಸೇರಿದ್ರೆ ಎಷ್ಟಾಗಿ ಅಂತ ಹೇಳಿದ್ದು, ಅದೇ ರೀತಿ ಹಿಂದೆನೇ ಆಗೋಗಿದೆ. ಅದು 600 ಕುದುರೆ ಈಸ್ ಈಕ್ವಲ್ ಟು ಇವಳು ಮಾಧವಿ ಅಂದರೆ ಅವಳು 200 ಕುದುರೆಗೆ ಸಮ. 3 ಜನ, 3 2 6, 600 ಕುದುರೆ ಅವಳು, 600 ಕುದುರೆಗೆ ಅವಳು ಅಲ್ಲಿಂದಲೇ ಬಂದಿದೆ ಅಂದರೆ ಇವಳು 200 ಕುದುರೆಗೆ ಸಮ. ಇವಳೊಂದು ಕೊಟ್ಬಿಟ್ರೆ 800 ಆಯಿತು. ಕೇಳಿ, ವರ್ಷನ ವರ್ಷ ಅಂದರೆ ಮಗು ಹುಟ್ಟಿದ ಕೂಡಲೇ ಅಂತ. ಹಾಗೆ ಮಗು ಹುಟ್ಟಿದ ಕೂಡಲೇ, ಮಗು ಯಾವಾಗ ಹುಟ್ಟಿದ ಕೂಡಿದ್ರು 200 ಕುದುರೆ ಕೊಡೋದು, ಹಂಗಿತ್ತು. ಅದಕ್ಕೆ ಏವಂ ನ ಶಕ್ಯಮಪ್ರಾಪ್ತುಂ ವಿಶ್ವಾಮಿತ್ರಾಯ ಧರ್ಮಾತ್ಮನ್ ತಥೋಸಿ ಗತ ಸಮೋಹ ಕೃತಕೃತ್ಯೋ ದ್ವಿಜೋತ್ತಮ. ಆಗ ನೀನು ದೊಡ್ಡ ಬಿಡುಗಡೆಯನ್ನು ಹೊಂದುತ್ತೀಯಾ ಅಂತ ಗರುಡ ಪ್ಲಾನ್ ಕೊಟ್ಟ. ನಾರದ ಗಾಲವಸ್ತಂ ತಥೇತ್ಯುಕ್ತ್ವಾ ಸುಪರ್ಣತ ಹಿತಸ್ತತಃ ಆದಾಯಾಶ್ವಾಂಶ್ಚ ಕನ್ಯಾಂಚ ವಿಶ್ವಾಮಿತ್ರಮುಪಾಗಮತ್. ಗಾಲವ ಆಯಿತು ಅಂತ ಒಳ್ಳೆ ಪ್ಲ್ಯಾನು ಅಂತ ಅನ್ನಿಸ್ತು. ಸುಪರ್ಣ ಹೇಳಿದ್ದು ಅಂದರೆ ಗರುಡ ಹೇಳಿದ್ದು. ಅವನು ಹೇಳಿದಂತೆ ಮಾಧವಿಯನ್ನು 600 ಕುದುರೆಗಳನ್ನು ತೆಗೆದುಕೊಂಡು ವಿಶ್ವಾಮಿತ್ರನ ಹತ್ತಿರ ಹೋದ. ಅಶ್ವಾನಾಂ ಕಾಂಕ್ಷಿತಾರ್ಥಾನಾಂ ಷಡಿಮಾನಿ ಶತಾನಿ ವೈ ಶತದ್ವಯೇನ ಕನ್ಯೇಯಂ ಭವತಾ ಪ್ರತಿಗೃಹ್ಯತಾಂ. ಹೀಗೆ ಅಶ್ವಾನಾಂ ಕಾಂಕ್ಷಿತಾರ್ಥಾನಾಂ, ನೀನು ಹೇಳಿದ ಕುದುರೆ 600 ಇದೆ. ಶತದ್ವಯೇನ ಕನ್ಯೇಯಂ ಸಮ 200 ಕುದುರೆಗೆ ಇವಳು ಸಮ. ಅಸ್ಯಾಂ ರಾಜರ್ಷಿಭಿ ಪುತ್ರ ಜಾತಾ ವೈ ಧಾರ್ಮಿಕಾಸ್ತ್ರಯ ಚತುರ್ಥಂ ಜನಯತ್ವೇಕಂ ಭವಾನಪಿ ನರೋತ್ತಮಂ. ಇವರು ಈ ಮಾಧವಿಯಿಂದ 3 ಜನ ರಾಜರು ಶ್ರೇಷ್ಠವಾದ ರಾಜರ್ಷಿಗಳನ್ನೇ ಪಡೆದಿದ್ದಾರೆ. ಸ್ವಾಮಿಗಳು ಆಗಲೇ ಅದನ್ನೇ ಹೇಳಲಿಕ್ಕೆ ಹೋಗಿದ್ದು ಕಾಣುತ್ತೆ. ಒಬ್ಬ ಮಗ 200 ಕುದುರೆಗೆ ಸಮ ಆದ ಅಂತ ಸ್ವಾಮಿಗಳು ಅದನ್ನೇ ಹೇಳಲಿಕ್ಕೆ ಹೊರಟಿದ್ದು. ಅವಾಗ ಯಾಕೆ ಮುಂದೆ ಹೋಗಬೇಕಿತ್ತು ಅಂದರೆ ಅದನ್ನು ವೇದವ್ಯಾಸರೇ ಹೇಳ್ತಾ ಇದ್ರು. ಅದರಿಂದಾಗಿ ಚತುರ್ಥಂ ಜನಯತ್ವೇಕಂ ವೇದವ್ಯಾಸ ಹಂಗೆ ಮಾಡ್ತಾ ಇದ್ದು. ಅವರು ಪಾಠ ಮಾಡ್ತಾ ಇರುವಾಗ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಮುಂದೆ ಹೋಗೋರು, ಮುಂದೆ ಹೋಗಿ ನೋಡಿ ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಜಯತೀರ್ಥರು ಅಂತ ಅವರು ಸುಧಾದಲ್ಲಿ ಮಾಡೋರು. ಹಾಗೆ ನಾನು ಮಾಡದೇ ಇರುತ್ತೆ. ವೇದವ್ಯಾಸರೇ ಆ ಕಥೆಯನ್ನು ಹೇಳಿದ್ದಾರೆ, ಅದನ್ನು ನೀವು ಹೇಳಿದ್ರಿ ಅಂತ. ಪೂರ್ಣಾನ್ಯೇವಂ ಶತಾನ್ಯಷ್ಟೌ ತುರಗಾಣಾಂ ಭವಂತು ತೇ ಭವತೋ ಹೆನೃಣೋ ಭೂತ್ವಾ
ತಪಃ ಕುರ್ಯಾಂ ಯಥಾ ಸುಖಂ. ನೀವು ನಾಲ್ಕನೇವರನ್ನು ಹುಟ್ಟಿಸಿಕೊಳ್ಳಿ. ನಾಲ್ಕನೇವರನ್ನು ಹುಟ್ಟಿಸಿಕೊಂಡ್ರೆ ಆ ಕನ್ಯೆಯನ್ನು ತೆಗೆದುಕೊಂಡು ನಾನು ನೀಋಣನಾಗ್ತೇನೆ, ಋಣ ನನಗಿರಲ್ಲ, ಸುಖವಾಗಿ ತಪಸ್ಸು ಮಾಡ್ಕೊಂಡಿರ್ತೇನೆ, ಇನ್ನೊಮ್ಮೆ ನಗರದ ಕಡೆ ಗ್ರಾಮದ ಕಡೆ ತಲೆ ಹಾಕಲ್ಲ ಅಂದ್ಬಿಟ್ಟ. ನಾರದ ವಿಶ್ವಾಮಿತ್ರಸ್ತು ತಂ ದೃಷ್ಟ್ವಾ ಗಾಲವಂ ತಹ ಪಕ್ಷಿಣ ಕನ್ಯಾಂ ಚ ತಾಂ ವರಾರೋಹಾಂ ಇದಮಿತ್ಯಬ್ರವೀದ್ವಚಃ. ವಿಶ್ವಾಮಿತ್ರ ನೋಡಿ, ಇವನಿಗೆ ಈ ಪ್ಲ್ಯಾನ್ ಹೇಳ್ಕೊಟ್ಟವನು ಯಾರು ಅಂತ ವಿಶ್ವಾಮಿತ್ರರು ಗಮನಿಸಿದ್ರು. ಗರುಡ ಇದ್ದಾನೆ ನೋಡಿ, ಆಯಿತು ಅಂತಂದರು. ಏನು ಹೇಳಿದ್ರು ವಿಶ್ವಾಮಿತ್ರರು? ಕಿಮಿಯಂ ಪೂರ್ವಮೇವೇಹ ನ ದತ್ತಾ ಮಮ ಗಾಲವ ಪುತ್ರ ಮಮೈವ ಚತ್ವಾರೋ ಭವೇರನ್ ಕುಲಭಾವನಾ. ಅಲ್ಲ, ನೀವು ಮೊದಲೇ ಯಾಕೆ ಕೊಡಲಿಲ್ಲ ಇವಳನ್ನ? ನಾನು 4 ಜನ ಮಕ್ಕಳನ್ನು ಮಾಡ್ಕೊಂಡ್ಬಿಡ್ತಾ ಇದ್ದೆ ಆರಾಮವಾಗಿ ಅಂತ. ಯಾಕೆಂದರೆ ವಿಶ್ವಾಮಿತ್ರರು 100 ಜನ ಇದ್ದರು. ಆ ವಿಶ್ವಾಮಿತ್ರನ ಮಕ್ಕಳು 100 ಜನ ಇದ್ದರು. ಆ ಇವನ ಪ್ರಸಂಗದಲ್ಲಿ, ಶುನಶೇಪನ ಪ್ರಸಂಗದಲ್ಲಿ 500 ಜನರನ್ನು ವಿಶ್ವಾಮಿತ್ರರು ಬಹಿಷ್ಕಾರ ಹಾಕಿಬಿಟ್ರು. ಯಾಕೆ ಅಂದರೆ ತಮ್ಮ ತಂದೆ ನಮ್ಮನ್ನು ಬಿಟ್ಟು ಬೇರೆಯವರನ್ನು ಫೇವರ್ ಮಾಡ್ತಾ ಇದ್ದಾನೆ ಅಂತ ಅವ್ರಿಗನ್ನಿಸಿತ್ತು. ಅಕಸ್ಮಾತ್ ಅವರೇನಾದರೂ ಶುನಶೇಪನ ಬದಲಿಗೆ ನಾವು ಬಲಿಗೆ ಹೋಗ್ತೇವೆ ಅಂತ ಹೇಳಿದ್ದಿದ್ರೆ ಅಷ್ಟೂ ಜನ ಶತರ್ಚಿಗಳಾಗೋರು. ಆ ವಿಶ್ವಾಮಿತ್ರರ ಮನದಾಳವನ್ನು ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಆಗ ಶುನಶೇಪ ಕೇಳಿದ, ನಾನು ಇದರಿಂದ ಬಿಡುಗಡೆ ಆಗಬೇಕು, ಏನು ಮಾಡ್ತೀರಾ? ನಾನೊಂದು ಮಂತ್ರವನ್ನು ಹೇಳುತ್ತೇನೆ, ಆ ಮಂತ್ರ ಹೇಳು, ದೇವತೆಗಳೇ ಬಂದು ನನಗೆ ಈ ಬಲಿ ಬೇಡ ಅಂತ ಹೇಳ್ತಾರೆ ಅಂತಂದಿದ್ರು ಅವರು. ಆ ವಿಶ್ವಾಮಿತ್ರರ ಮಗ 100 ಋಕ್ಕುಗಳನ್ನು ಕಂಡರು. 100 ಋಕ್ಕುಗಳನ್ನು ಕಂಡವರು ಶತರ್ಚಿಗಳು ಅಂತ ಕರೀತಾರೆ. ಋಗ್ವೇದದಲ್ಲಿ ಶತರ್ಚಿಗಳ ಸಾಲಿನಲ್ಲಿ ವಿಶ್ವಾಮಿತ್ರರ ಮಕ್ಕಳೇ ಜಾಸ್ತಿ. ಮಧುಚ್ಛಂದಸ್ ಅಂತ ಅವರ ಹೆಸರು. ಹೀಗಾಗಿ ಆ ತರಹದ ಒಬ್ಬ ರಾಜರ್ಷಿ ಅಥವಾ ಮಹರ್ಷಿ ಯಾಗುವ 4 ಜನ ಮಕ್ಕಳನ್ನು ಇವಳಲ್ಲಿ ಪಡಿತಾ ಇದ್ದೆ ಅಂದರು. ಅಂದರೆ ಅವಳು ಎಂತಹ ಲಕ್ಷಣ ಭರಿತಳಾಗಿರ್ತಿದ್ಲು ಮಾಧವಿ. ಆ ಹಿನ್ನೆಲೆಯಲ್ಲಿ ಅವರು ಹೇಳಿದ್ರು, ಪ್ರತಿಗೃಹಾಮಿತೆ ಕನ್ಯಾಂ ಏಕಪುತ್ರ ಫಲಾಯ ವೈ ಅಶ್ವಾಶ್ಚ ಆಶ್ರಮಮಾಸಾದ್ಯ ತಿಷ್ಠಂತು ಮಮತರ್ವಶಃ. ಸರಿ, ಇವಳನ್ನು ತೆಗೆದುಕೊಳ್ತೇನೆ, ಕುದುರೆಗಳೆಲ್ಲ ಆಶ್ರಮದಲ್ಲಿರಲಿ ಅಂತಂದರು. ನಾರದ ಸತಯಾ ರಮಮಾಣೋಥ ವಿಶ್ವಾಮಿತ್ರೋ ಮಹಾದ್ಯುತಿ ಆತ್ಮಜಂ ಜನಯಾಮಾಸ ಮಾಧವಿ ಪುತ್ರಮಷ್ಟಕಂ. ಮಾಧವಿಯ ಮಗ ಅಷ್ಟಕ. ವಿಶ್ವಾಮಿತ್ರರಲ್ಲಿ ಹುಟ್ಟಿದ ಮಾಧವಿಯ ಮಗ ಅಷ್ಟಕ. ಹೀಗೆ 4 ಜನ ಯಯಾತಿಯ ದೌಹಿತ್ರರು. ಒಬ್ಬ ಶಿಬಿ ಔಶೀನರ, ಇನ್ನೊಬ್ಬ ಪ್ರತರ್ಧನ, ಇನ್ನೊಬ್ಬ ವಸುಮನಸ್, ಇನ್ನೊಬ್ಬ ಅಷ್ಟಕ. ಎಲ್ಲ ವೇದ ಪ್ರತಿಪಾದ್ಯರು, ಇನ್ನೇನು ಬೇಕು? ಕೌಶೀತಕಿ ಬ್ರಾಹ್ಮಣದಲ್ಲಿ ಪ್ರತರ್ಧನನ ಬಗ್ಗೆ ಇಂದ್ರ ಪ್ರತರ್ಧನ ಸಂವಾದ ಅಂತ ಒಂದು ದೊಡ್ಡ ಭಾಗ ಇದೆ. ವಸುಮನಸ್ಸು ಕೂಡ ವೇದ ಪ್ರತಿಪಾದ್ಯನೆ. ಇನ್ನು ಅಷ್ಟಕ ಅಂತೂ ಬಹಳ ಪ್ರಸಿದ್ಧ. ಶಿಬಿ ಅವನ ದಾನಗುಣದಿಂದ ಪ್ರಸಿದ್ಧ. ದಾನ ಅನ್ನೋದಕ್ಕಿಂತ ಶರಣಾಗತರನ್ನು ರಕ್ಷಣೆ ಮಾಡುವ ರೀತಿ. ಯಾಕೆಂದರೆ ದಾನ ಅದು ಬೇಕಷ್ಟು ಪ್ರಶ್ನೆ ಕೇಳತ್ತದು. ಫುಡ್ ಲೈನನ್ನೇ ನೀನು ಮುರಿತಾ ಇದ್ದಿ, ನಾಳೆ ಎಲ್ಲ ಪಾರಿವಾಳಗಳು ಬಂದು ನಮ್ಮನ್ನು ರಕ್ಷಣೆ ಮಾಡು ಅಂತಂದರೆ ಹದ್ದುಗಳು ಉಪವಾಸ ಬಿದ್ದು ಸಾಯಬೇಕಾ ಅಂತ ಕೇಳತ್ತದು. ಅದರಿಂದಾಗಿ ಅದು ದಾನ ದಾನದಲ್ಲಿ ಅನ್ನೋದಕ್ಕಿಂತ ಶರಣಾಗತ ರಕ್ಷಣೆಯಲ್ಲಿ ಶಿಬಿ ದೊಡ್ಡವ. ಹಾಗೆ ಅದೇನಾಗೋಗಿದೆ, ಎಲ್ಲ ಕವಿಗಳು ಕೂಡ ದಾನದಲ್ಲಿ ಶಿಬಿ ದೊಡ್ಡವ, ಔದಾರ್ಯದಲ್ಲಿ ಶಿಬಿ ದೊಡ್ಡವ ಅಲ್ಲ, ಶರಣಾಗತ ರಕ್ಷಣೆಯಲ್ಲಿ ಅವನು ದೊಡ್ಡವನಾಗಿದ್ದು. ಹೀಗಾಗಿ ಆ 4 ಜನ ಮಕ್ಕಳು ಹೀಗಿದ್ರು, ಯಯಾತಿಯ ಮಕ್ಕಳು, ಮೊಮ್ಮಕ್ಕಳು. ಜಾತ ಮಾತ್ರಂ ಸುತಂಚ ವಿಶ್ವಾಮಿತ್ರೋ ಮಹಾಮುನಿ ಸಂಯೋಜ್ಯಾರ್ಥೈಸ್ತಥಾ ಧರ್ಮೈಃ ಅಶ್ವೈಃ ತೈಃ ಸಮಯೋಜಯತ್. ಅಷ್ಟಕ ಹುಟ್ಟಿದ ಕೂಡಲೇ ಅವನ ಪಾಲಿಗೆ ಈ 600 ಕುದುರೆಗಳನ್ನು ಬರೆದು ಮತ್ತೆ ಬಹಳಷ್ಟು ಹಣಗಳು ಅವನಿಗೆ ಉತ್ಪತ್ತಿಯಾಗುವಂತೆ ಮಾಡಿ ಬಿಟ್ಟುಬಿಟ್ರು. ಬಹಳ ವಿಚಿತ್ರ ಇದು. ವಿಶ್ವಾಮಿತ್ರರು ಅಷ್ಟು ಗಲಾಟೆ ಮಾಡಿದಾಗ, ಏನಪ್ಪ ಇದು 600 ಕುದುರೆ ಯಾಕೆ ಬೇಕು ಇವರಿಗೆ? ಶಿಷ್ಯ ವಿಪರೀತ ನಿರ್ಬಂಧ ಮಾಡಿದ, ಸಿಟ್ಟು ಬಂತು, ಹೋಗು 800 ಕುದುರೆ ತಗೊಂಬ ಅಂದ್ಬಿಟ್ರು.
800 ಕುದುರೆ ತಂದಮೇಲೆ 600 ಕುದುರೆ ಆಶ್ರಮದಲ್ಲಿರಲಿ ಅಂದರು. ಆಶ್ರಮದಲ್ಲಿ ಏನು ಪ್ರಯೋಜನ? ಅದು ತಪಸ್ಸಿಗೆ ತೊಂದರೆ ಅಲ್ವಾ ಅಂದರೆ, ಹೌದು, ಮುಂದೆ ಹುಟ್ಟುವ ಮಗನಿಗೆ ಕೊಟ್ಟು ಕಳಿಸ್ಬಿಟ್ರಂತೆ, ಅಷ್ಟಕನಿಗೆ. ಅಥಾಷ್ಟಕಪುರಂ ಪ್ರಾಯಾತ್ ತದಾ ಸೋಮಪುರಪ್ರಭಂ ನಿರ್ಯಾತ್ಯ ಕನ್ಯಾಂ ಶಿಷ್ಯಾಯ ಕೌಶಿಕೋಪಿ ವನಂ ಯಯೌ. ಅವನಿಗೆ ಆಳಲಿಕ್ಕೆ ಒಂದು ರಾಜ್ಯವನ್ನು ಕೊಟ್ಟು, ಈ ಪಟ್ಟಣವನ್ನು ನೀನು ಆಳುವಂತ ಅಷ್ಟಕನಿಗೆ ಕೊಟ್ಟು, ಕನ್ಯೆಯನ್ನು ತಂದು ಶಿಷ್ಯನಿಗೆ ಕೊಟ್ಟು ತಗೊಂಡು ಹೋಗು ಅಂತಂದುಬಿಟ್ರಂತೆ. ಯಾವುದೂ ಅಂಟಿಕೊಂಡು ಇಲ್ಲ. ಗಾಲವೋಪಿ ಸುಪರ್ಣೇನ ಸಹ ನಿರ್ಯಾತ್ಯ ದಕ್ಷಿಣಾಂ ಮನಸಾಭಿಪ್ರಣೀತೇನ ಕನ್ಯಾಂ ಇದಮುವಾಚಃ. ಗಾಲವನು ಕೂಡ ಆ ಕನ್ಯೆಯನ್ನು ಸ್ವೀಕರಿಸಿ ಕನ್ಯೆಗೆ ಹೇಳಿದ, ಜಾತೋ ದಾನಪತಿ ಪುತ್ರ ತ್ವಯಾ ಶೂರಸ್ತಥಾಪರಃ ಸತ್ಯಧರ್ಮರತಶ್ಚಾನ್ಯೋ ಯಜ್ವಾ ಚಾಪಿ ತಥಾಪರಃ. ಗಾಲವ ಆ ಕನ್ಯೆಯನ್ನು ಕುರಿತು ಹೇಳಿದ, ನಿನ್ನಿಂದ ಬಹಳ ಒಳ್ಳೊಳ್ಳೆ ಮಕ್ಕಳು ಬಂದಿದ್ದಾರೆ. ಒಬ್ಬ ದಾನಪತಿ, ಇನ್ನೊಬ್ಬ ಶೂರ, ಇನ್ನೊಬ್ಬ ಸತ್ಯಧರ್ಮರಥ, ಇನ್ನೊಬ್ಬ ಯಾವಾಗಲೂ ಯಜ್ಞಶೀಲ, ಯಜ್ವ. 4 ತರಹದ ಮುತ್ತುಗಳಂತಹ ಮಕ್ಕಳನ್ನು ಪಡೆದಿದ್ದೀಯಾ. ತದಾಗಚ್ಚ ವರಾರೋಹೇ ತಾರಿತಸ್ತೆ ಪಿತಾಸುತೈಃ ಚತ್ವಾರಶ್ಚೈವ ರಾಜಾನಃ ತಥಾ ಹಂಚ ಸುಮಧ್ಯಮೇ. ನೀನು 5 ಜನರನ್ನು ದಾಟಿಸಿದೆ. ಒಂದು, ನಿನ್ನ ಅಪ್ಪನನ್ನು 4 ಜನ ದೌಹಿತ್ರರೊಡನೆ ಕೂಡಿಸಿದೆ, ಅತ್ಯುತ್ಕೃಷ್ಟವಾದ ಗುಣ ಇರುವ ದೌಹಿತ್ರರು. ಆಮೇಲೆ ನಾನು 5ನೇವನು, ನನಗೆ ಯಯಾತಿ ಕೇಳಿದ್ದನ್ನು ಕೊಡಲಿಲ್ಲ ಅಂತ ಏನೋ ಆಗ್ತಿತ್ತೇನೋ, ಆದರೆ ಆ ಋಣದಿಂದಲೂ ತೀರಿಸಿದೆ. ನಾನು ಕೂಡ ಗುರುಗಳ ಋಣದಿಂದ ಪಾರಾದೆ. ನಾರದಸ್ಯ ತು ತದ್ವಾಕ್ಯಂ ಶ್ರುತ್ವಾ ತರವೇತಭಾತದಃ ಪೂಜೆಯ ಮಾತುರತ್ಯರ್ಥಂ ಸರ್ವಜ್ಞಂ ನಾರದಂ ತದಾ. ಈ ರೀತಿ ಮಾತನ್ನು ಕೇಳಿದಾಗ ಅಲ್ಲಿ ಸಭೆಯಲ್ಲಿದ್ದವರಿಗೆಲ್ಲ ಬಹಳ ಸಂತೋಷ ಆಯಿತು. ಯಾಕೆಂದರೆ ಈ ಕಥೆಯಲ್ಲಿ ಸೂಕ್ಷ್ಮವಾಗಿ ನೋಡಿದರೆ ಎಷ್ಟು ಸತ್ಯನಿಷ್ಠೆ ಇದೆ, ಎಷ್ಟು ಧರ್ಮ ಇದೆ. ನಾರದ ಗಾಲವಸ್ತ್ವಭ್ಯನುಜ್ಞಾಯ ಸುಪರ್ಣಂ ಪನ್ನಗಾಚನಂ ಪಿತುರ್ನಿರ್ಯಾತ್ಯತಾಂ ಕನ್ಯಾಂ ಪ್ರಯಯೌವನಮೇವ ಹೀ. ಮತ್ತೆ ಕಥೆ ಮುಂದುವರಿಯುತ್ತೆ. ಸಭಾಸದರಲ್ಲಿಗೆ ಕಟ್ಟಾಗಿತ್ತು, ಮತ್ತೆ ಅಲ್ಲಿ ಮುಂದುವರಿಯುತ್ತೆ. ಏನಂತ, ಗಾಲವ ಸುಪರ್ಣಂ ಅಭ್ಯನುಜ್ಞಾಯ, ಗರುಡನಿಗೆ ಆಯಿತು, ನಿನ್ನ ದಾರಿ ನೀನು ಹಿಡಿಯಬಹುದು, ನಿನ್ನಿಂದ ಬಹಳ ಉಪಕೃತನಾದೆ ಅಂತ ನಮಸ್ಕಾರ ಮಾಡಿ ಅವನು ನಾರಾಯಣನ ಬಳಿಗೆ ಹೋದ. ಪಿತುರ್ನಿರ್ಯಾತ್ಯ ತಾಂ ಕನ್ಯಾಂ, ಆ ಕನ್ಯೆಯನ್ನು ಅಪ್ಪನಿಗೆ ತಿರುಗಿಸಿ ತನ್ನ ಮನೆಗೆ ಕಾಡಿಗೆ ಹೋದ. ಅಂದರೆ ಯಯಾತಿಯ ರಾಜನ ಬಳಿ ಬಿಟ್ಟ ಅನ್ನುವಲ್ಲಿಗೆ 106ನೇ ಅಧ್ಯಾಯ ಮುಗಿತು. ನಾರದ ಸತು ರಾಜ ಪುನಸ್ತಸ್ಯಾಹ ಕರ್ತುಕಾಮ ಸ್ವಯಂವರಂ ಉಪಗಮ್ಯಾಶ್ರಮ ಪದಂ ಗಂಗಾಯಾಮುನ ಸಂಗಮೇ. ಯಯಾತಿ ಏನು ಮಾಡಿದ, ಮಾಧವಿಗೆ ಸ್ವಯಂವರ ಮಾಡಬೇಕು ಅಂತ ಮುಂದೆ ಹೊರಟ. ಗೃಹೀತ ಮಾಲ್ಯದಾಮಾಂ ತಾಂ ರಥಮಾರೋಪ್ಯ ಮಾಧವೀಂ ಪೂರುರು ಯದುಶ್ಚ ಭಗಿನೀಂ ಆಶ್ರಮೇ ಪರಿಯಧಾವತಾಂ. ಇನ್ನು ರಾಜ್ಯ ಆಳ್ತಾ ಇದ್ದ. ಪೂರು ಮತ್ತು ಯದು ಅವರು ತಮ್ಮ ತಂಗಿಯನ್ನು ಮಾಧವಿಯನ್ನು ಕರ್ಕೊಂಡು ಹೊರಟರು. ಅವಳು ಮಾಲೆಯನ್ನು ಹಿಡ್ಕೊಂಡಿದ್ದಾಳೆ. ನಾಗಯಕ್ಷ ಮನುಷ್ಯಾಣಾಂ ಪತತ್ರ ಮೃಗಪಕ್ಷಿಣಾಂ ಶೈಲದ್ರುಮವನೌಕಾನಾಂ ಆಸೀತ್ ತತ್ರ ಸಮಾಗಮಃ. ಎಲ್ಲರೂ ಬಂದಿದ್ದರು, ದೇವತೆಗಳು ಬಂದಿದ್ದರು. ನಾಗರು, ಯಕ್ಷರು, ಮನುಷ್ಯರು, ಪಕ್ಷಿಗಳು, ಮೃಗಗಳು, ಅಂದರೆ ಅದರ ಅಭಿಮಾನಿಗಳು, ಅದರ ಸ್ಥಾನದಲ್ಲಿ ಇರುವವರು. ಶೈಲದ್ರುಮವನೌಕಾನಾಂ, ಪರ್ವತಾಭಿಮಾನಿಗಳು, ಎಲ್ಲ ತರಹದವರು ಬಂದಿದ್ದರು. ನಾನಾ ಪುರುಷ ದೇಶ್ಯಾನಾಂ ಈಶ್ವರೈಶ್ಚ ಸಮಾಕುಲಂ ಋಷಿಭಿಶ್ಚ ಮಹಾಭಾಗೈ ಸಮಂತಾದಾವೃತಂ ವನಂ. ಎಲ್ಲ ರುಚಿಗಳು ಅಲ್ಲಿ ಸೇರಿದ್ದಾರೆ. ನಿರ್ದಿಶ್ಯಮಾನೇಷು ತು ಸಾ ವರೇಚು ವರವರ್ಣಿನಿ ವರಾನ್ ಉತ್ಕ್ರಮ್ಯ ಸರ್ವಾನ್ಸ್ತಾನ್ ವರಂ ವೃತವತೀ ವನಂ. ಎಲ್ಲರೂ ನಿಂತಿದ್ದಾರೆ. ಯಾರನ್ನ ಮದುವೆ ಆಗ್ತಾಳೆ ಅಂತ ನೋಡ್ತಾ ಇದ್ದರೆ ಮಾಲೆಯನ್ನೆಲ್ಲ ಬಿಚ್ಚಿಟ್ಟು ಯಾರೂ ಬೇಡ, ಇನ್ನು ಮದುವೆಯೇ ಬೇಡ ಅಂತ ಹೇಳಿ ಕಾಡಿಕೊಟ್ಟೋದು. ಅವತೀರ್ಯ ರಥಾತ್ ಕನ್ಯಾ
ನಮಸ್ಕೃತ್ಯ ಚ ಬಂಧುಷು ಉಪಗಮ್ಯವನಂ ಪುಣ್ಯಂ ತಪಸ್ತೆ ಪೇಯಯಾತಿಜ. ಮಕ್ಕಳನ್ನು ಪಡೆದಾಯಿತು. 4 ವರ್ಷಗಳಲ್ಲಿ ಜೀವನದ ಸಾರ ಏನು? ಒಳ್ಳೆ ಮಕ್ಕಳನ್ನು ಪಡೆಯೋದು. ಆ ಒಳ್ಳೆಯ ಮಕ್ಕಳನ್ನು ಪಡೆದಾಯಿತು, ಒಂದು ಹೆಣ್ಣಾಗಿ. ಸಾಕು, ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಕಾಡಿಕೊಟ್ಟೋದ್ಲಂತವಳು. ಉಪವಾಸೈಶ್ಚ ವಿವಿಧೈ ದೀಕ್ಷಾಭಿರ್ನಿಯಮೈಸ್ತಥಾ ಆತ್ಮನೋ ಲಘುತಾಂ ಕೃತ್ವಾ ಬಭೂವ ಮೃಗಚಾರಿಣೀ. ಉಪವಾಸದಿಂದಲೂ ತರತರದ ದೀಕ್ಷೆಗಳಿಂದಲೂ ನಿಯಮಗಳಿಂದಲೂ ತನ್ನನ್ನು ಲಘುವಾಗಿ ಮಾಡಿಕೊಂಡಳು. ಬಭೂವ ಮೃಗಚಾರಿಣಿ, ಮೃಗದಂತೆ ಓಡಾಡ್ತಾ ಇದ್ಲಂತಲ್ಲಿ. ಇದು ನೋಡಿದ್ರೆ ಕಾಡು ಪ್ರಾಣಿ ಅಂತ ಅಂದುಕೊಳ್ಬೇಕು. ಹಾಗೆ ಇಲ್ಲಿ ಪ್ರಶ್ನೆ, ಆತ್ಮನೋ ಲಘುತಾಂ ಕೃತ್ವ ಅಂದರೆ ಏನು ಅಂತ. ತನ್ನನ್ನು ಲಘುವಾಗಿ ಮಾಡಿಕೊಂಡು ಅಂತಂದರೆ, ರಾಜಕುಮಾರಿಯಾಗಿದ್ದಾಗ ಎಷ್ಟು ವೈಟ್ ಇರುತ್ತೆ. ಅವಳು ಹೋಗುವಾಗ ಬರುವಾಗ ದಾಸಿಯರು ಆಚೆ ಈಚೆ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲರೂ ಕೂಡ ಅವಳು ನೋಡ್ತಾ ಇರ್ತಾರೆ. ಅವಳಿಗೆ ಅಡಿಯಿಂದ ಮುಡಿಯುವುದಕ್ಕೂ ಉಪಚಾರಗಳಿರುತ್ತೆ. ಅದು ಎಲ್ಲವನ್ನೂ ಆಚೆ ಹಾಕಿದಳು. ಅದಕ್ಕೆ ಹೇಳಿದ್ದು ಆತ್ಮನೋ ಲಘುತಾಂ ಕೃತ್ವ. ಆಮೇಲೆ ಶರೀರ ಭಾರ ಹೋಯಿತು. ಆಮೇಲೆ ಮನಸ್ಸಿನ ಭಾರಗಳು ದ್ವಂದ್ವಗಳು ಎಲ್ಲ ಕಳೀತು. ಎಲ್ಲವನ್ನ ಸೇರಿ ಆತ್ಮನೋ ಲಘುತಾಂ ಕೃತ್ವ ಅಂದುಬಿಟ್ರು ವೇದವ್ಯಾಸರು. ತನ್ನನ್ನು ಹಗುರವಾಗಿ ಮಾಡಿಕೊಂಡು. ಏನದು ಆ ಪರಿಭಾಷೆ? ಆತ್ಮನೋ ಲಘುತಾಂ ಕೃತ್ವ. ಬಭೂವ ಮೃಗಚಾರಿಣಿ, ಮೃಗಗಳೊಟ್ಟಿಗೆ ಮೃಗದಂತೆ ಜಿಂಕೆಯಂತೆ ಇರ್ಲಿಕ್ಕೆ ಶುರು ಮಾಡಿಬಿಟ್ಲು ಅವಳು. ಅವಳು ಯಾರು ಅಂತ ಗೊತ್ತಾಗಲಿಲ್ಲ ಆರಂಭದಲ್ಲಿ ಅಂತ ಹೇಳ್ತಾರೆ ಆದಿಪರ್ವದಲ್ಲಿ. ಯಯಾತಿಗೆ ಹಲವಾರು ಜಿಂಕೆಗಳ ಹಿಂಡು ಬಂತು. ಆ ಜಿಂಕೆಗಳ ಹಿಂಡಿನ ಮಧ್ಯದಲ್ಲಿ ಅವಳಿದ್ಲು. ಅವಳು ಹೇಳಿದ್ದು 4 ಜನರಿಗೆ. ಅವರು ರಾಜ್ಯ ಆಳಿ ಅವರು ವಾನಪ್ರಸ್ಥರಾಗಿದ್ದರು, ತಪಸ್ಸು ಮಾಡ್ತಾ ಇದ್ದರು. ಆವಾಗ ಯಯಾತಿ ಅಹಂಕಾರದಿಂದ ಸ್ವರ್ಗದಿಂದ ಕೆಳಗಡೆ ಬಿದ್ದ. ಆವಾಗ ಅಷ್ಟಕ ಮತ್ತು ಯಯಾತಿಗೆ ಸಂವಾದ ಆಯಿತು. ಏನೇನೋ ಕೇಳ್ತಾರೆ ಅದರಲ್ಲಿ. ಆದಿಪರ್ವದ ಆರಂಭದಲ್ಲೇ ಇದೆ. ಆಗ ಇದ್ಯಾರಿದು ಅಂತ, ಅಪ್ಪ ನಾನು ನಿನ್ನ ಮಗಳು, ಇವ್ರನ್ನೆಲ್ಲ ತೋರಿಸಿದ್ರು. ನಿಮ್ಮ ಮಾತಾಮಹ ಅವನು ಅಂತ ತೋರಿಸಿದ್ಲು. ಆ ತರಹ ಮೃಗಗಳೊಟ್ಟಿಗೆ ಮೃಗದಂತೆ, ಮೃಗ ಅಂದರೆ ಇಲ್ಲಿ ಜಿಂಕೆ, ಬೇರೆ ಅಲ್ಲ. ಸಿಂಹ ಹುಲಿ ಎಲ್ಲ ಇಟ್ಕೊಳ್ಬಾರ್ದು. ವಸ್ತುತಃ ಅವೆಲ್ಲ ಮೃಗವೇ, ಹುಡುಕ್ತವೆ. ಆಹಾರಕ್ಕಾಗಿ ಯಾವುದು ಹುಡುಕತ್ತೋ ಅದು ಮೃಗ. ನಮಗೆ ಹುಡುಕಬೇಕಾಗಿಲ್ಲ, ಒಂದು ಕಡೆ ಶೇಖರಿಸಿಟ್ಕೊಂಡು ಮಾಡ್ತೇವೆ. ಹೀಗಾಗಿ ಅವುಗಳು ಮೃಗಗಳು. ವಿಶೇಷತಃ ಮೃಗ ಅಂದರೆ ಜಿಂಕೆ, ಜಿಂಕೆಯಂತೆ ಆಗಿಬಿಟ್ಲು. ವೈಡೂರ್ಯಾಂಕುರ ಕಲ್ಪಾನಿ ಮೃದೂನಿ ಹರಿತಾನಿ ಚ ಚರಂತಿ ಶ್ಲಕ್ಷ್ಣ ಶಷ್ಪಾನಿ ತಿಕ್ತಾನಿ ಮಧುರಾಣಿ ಚ. ಅವಳ ಆಹಾರ ಏನು ಅಂದರೆ ಜಿಂಕೆಗಳಂತೆಯೇ ಹುಲ್ಲು, ಮಿದುವಾಗಿರುವ ಹಸಿರಾಗಿರುವ ಮಿದುವಾದ ಹೂವುಗಳನ್ನು ಚಿಗುರುಗಳನ್ನು, ಅದು ಸಿಹಿ ಇರಲಿ ತಿಕ್ತಾನಿ ಕಹಿ ಇರಲಿ ತಿಂತಾ ಇದ್ಲಂತೆ. ಮೃಗದಂತೆ, ಎಲ್ಲ ರೀತಿಯಿಂದ ಮೃಗದಂತೆ. ನಾನು ಮನುಷ್ಯ ಅನ್ನುವ ಹೆಡ್ವೈಟು ಬಿಟ್ಬಿಟ್ರು ಅವಳು. ಸ್ರವಂತೀನಾಂಚ ಪುಣ್ಯಾನಾಂ ಸುರಸಾನಿ ಶುಚೀನಿ ಚ ಪಿಬಂತಿ ವಾರಿ ಮುಖ್ಯಾನಿ ಶೀತಾನಿ ವಿಮಲಾನಿ ಚ. ಏನು ಧೋ ಅಂತ ಜಲಪಾತ ಇರ್ತಿತ್ತು, ಅಲ್ಲಿಗೆ ಹೋಗಿ ಸುಖವಾಗಿ ನೀರನ್ನು ಕುಡಿಯೋದು, ತಪಸ್ಸು ಮಾಡೋದು. ವನೇಚು ಅಮೃತ ಕಲ್ಪೇಚು ಸಿಂಹ ವಿಪ್ರೋಚಿತೇಶು ಚ ದವಾಗ್ನಿ ವಿಪ್ರಮುಕ್ತೇಶು ಶೂನ್ಯೇಶು ಗಹನೇಶು ಚ. ಸಿಂಹ ವಿಪ್ರೋಚಿತೇಶು, ಸಿಂಹ ಬಿಟ್ಟು ಹೋದ ಕಾಡುಗಳಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ಲು. ದವಾಗ್ನಿ ವಿಪ್ರಮುಕ್ತೇಶು, ಎಲ್ಲಿ ಕಾಳ್ಗಿಚ್ಚಿನ ಅಪಾಯ ಇಲ್ವೋ, ಅಂದರೆ ಬಿದಿರುಗಳು ಹೆಚ್ಚಿದ್ದಲ್ಲಿ ಇರ್ತಾ ಇರಲಿಲ್ಲ. ಚರಂತಿ ಹರಿಣೈಸ್ಸಾರ್ಧಂ ಮೃಗೀವ ವನಚಾರಿಣಿ, ಜಿಂಕೆಗಳೊಟ್ಟಿಗೆ ಇದ್ಲು. ಯಯಾತಿರಪಿ ಪೂರ್ವೇತಾಂ ರಾಜ್ಞಾಮೃತ್ತಮನುಷ್ಠಿತಃ ಬಹುವರಚ ಸಹಸ್ರಾಯು ಯುಯುಜೆ ಕಾಲಧರ್ಮಣ. ಆಗ ಯಯಾತಿಯು ಕೂಡ ಒಮ್ಮೆ ಸತ್ತು ಹೋದ. ಇದು ಮೊದಲ ಪ್ರಶ್ನೆ. ಹೋದ ಬಾರಿ ಪ್ರಶ್ನೆ ಮಾಡಿದರು, ಯಯಾತಿಯ ಯಾವ ಜೀವನದ ಕಾಲಘಟ್ಟದಲ್ಲಿ ಇದಾಯಿತು ಅಂತ ಪ್ರಶ್ನೆ ಮಾಡಿದರು ಹೋದ ಬಾರಿ. ನಮ್ಮ ಪ್ರಭಾಕರ್ ರಾಯರ ಮನೆಯಲ್ಲಿ ಮಹಾಭಾರತ ಆದಾಗ ಈ ಪ್ರಶ್ನೆಯನ್ನು ಮಾಡಿದ್ದು. ಯಾವಾಗ ಇದಾಗಿದ್ದು, ಮಾಧವಿಯ ಕಥೆ ಯಾವಾಗ ಆಗಿದ್ದು ಅಂತ. ಮಾಧವಿಯ ಕಥೆ ಯಾವ ಕಾಲಘಟ್ಟದಲ್ಲಿ ಆಗಿದ್ದು ಅಂದರೆ ಶರ್ಮಿಷ್ಠೆ ಮತ್ತು
ದೇವಯಾನಿ ಜಗಳ ಆಗಿ ಸ್ವಲ್ಪ ದಿವಸ ಆಗಿತ್ತು, ಅವಾಗಾಗಿದ್ದು ಈ ಘಟನೆ. ಅದರಿಂದಾಗಿ ಇಲ್ಲಿ ನಮಗೆ ಗೊತ್ತಾಗುತ್ತೆ ಉಪಾಖ್ಯಾನಗಳ ಕಾಲಘಟ್ಟ ನಮಗೆ ಸೂಕ್ಷ್ಮವಾಗಿ ನೋಡಿದಾಗ ಇದು ಯಾವುದರಲ್ಲಿ ಯಾವಾಗಾಗಿದ್ದು ಅಂತೆಲ್ಲ ಐಡಿಯಾ ಬರುತ್ತೆ. ವಿಶ್ವಾಮಿತ್ರರ ಜೀವನದಲ್ಲಿ ಈ ಕಾಲಘಟ್ಟ ಯಾವಾಗಾಗಿದ್ದು ಅಂತಂದರೆ ರಾಮನ ಕಥೆ ಆದಮೇಲೆ ರಾಮ ಹಾಗೂ ಸೀತೆಯನ್ನು ಮದುವೆ ಮಾಡಿ ಬಂದ್ರಲ್ಲ ಆವಾಗ ಗಾಲವನ ಈ ಘಟನೆ ಆಗಿತ್ತು. ನೋಡಿದ್ರೆ ಅಲ್ಲಿ ಐಡಿಯಾ ಬರುತ್ತೆ. ಪೂರ್ವ ಯದುಶ್ಚದ್ವೌ ವಂಶೆ ವರ್ಧಮಾನೋ ನರೋತ್ತಮೌ ತಾಭ್ಯಾಂ ಪ್ರತಿಷ್ಠಿತೋ ಲೋಕಃ ಪರಲೋಕೆ ಚ ನಾಹುಚಃ. ಆಮೇಲೆ ಪೂರ್ವ ಮತ್ತು ಯದು ಇಬ್ಬರು ಪ್ರತ್ಯೇಕವಾದ ವಂಶ ಬೆಳೆಯಿತು. ಪೂರ್ವ ವಂಶದಲ್ಲಿ ಪಾಂಡವರು ಬಂದರು, ಕೌರವರೆಲ್ಲ ಬಂದರು. ಯದುವಿನ ವಂಶದಲ್ಲಿ ಕೃಷ್ಣ ಬಂದಿದ್ದಾನೆ. ಮಹೀಪತೆ ನರಪತಿ ಯಯಾತಿ ಸ್ವರ್ಗಮಾಸ್ಥಿತಃ ಮಹರ್ಷಿ ಕಲ್ಪೋ ನೃಪತಿ ಸ್ವರ್ಗ್ಯಾಗ್ರ ಫಲ ವಿಭು. ಆಮೇಲೇನಾಯಿತು, ಆ ಯಯಾತಿ ತಾನು ಮಾಡಿದ ಪುಣ್ಯದಿಂದ ಸ್ವರ್ಗಕ್ಕೆ ಹೋಗಿದ್ದ. ಅಥವರತ ಸಹಸ್ರಾಂತೆ ಕಾಲೇ ಬಹುಗುಣೇ ಗತೆ ರಾಜರ್ಷಿಷು ನಿಷಣ್ಣೇಶು ಮಹೀಯಸ್ಸು ಮಹರ್ಧಿಷು. ಸಾವಿರಾರು ವರ್ಷ ಸ್ವರ್ಗದಲ್ಲಿ ಕಳೆದ ಮೇಲೆ ಅವಮೇನೇನ ರಾಂತರ್ವಾನ್ ಇಂದ್ರ ಬೇಕಂತ ಕೇಳಿದ. ಅವನ ಒಳಗಡೆ ಅಹಂಕಾರ ಇತ್ತು ಅಂತ ಗೊತ್ತಿತ್ತು, ಅದಕ್ಕೆ ಕೇಳಿದ, ನಿನಗೆ ಸಮರಾದ ತಪಸ್ವಿಗಳು ಯಾರಾದರೂ ಇದ್ದಾರಾ ಅಂತ. ಎಲ್ಲರನ್ನ ಅವಮಾನ ಮಾಡಿದ. ಋಷಿಗಳು, ದೇವತೆಗಳು, ಮನುಷ್ಯರು ಯಾರೂ ಕೂಡ ನನ್ನ ಸಮರಲ್ಲ ಅಂದ್ಬಿಟ್ಟ ತಪಸ್ಸಿನಲ್ಲಿ. ಯಯಾತಿರ್ಮೂಢ ವಿಜ್ಞಾನೋ ವಿಸ್ಮಯಾವಿಷ್ಟಚೇತನಃ ತತಸ್ತಂಬುಬುಧೇ ದೇವಃ ಶಕ್ರೋ ಬಲನಿಸೂದನಃ ತೇತ ರಾಜರಚಯಃ ಸರ್ವೇ ದಿಗ್ದಿಗಿತ್ಯೇವ ಮಬ್ರುವನ್. ಧಿಕ್ ಅಂದ್ರಂತೆ ಅವರು ಎಲ್ಲರೂ. ಇವನ ಯೋಗ್ಯತೆಗಿಂತ ಮಿಗಿಲಾಗಿ ಇವನನ್ನು ತಿಳ್ಕೊಂಡಿದ್ದಾನೆ. ಅಹಂಕಾರ ಅಂದ್ರೆ ಅದೇ ಅಲ್ವಾ. ಕೋನ್ವಯಂ ಕಸ್ಯವಾರಾಜ್ಞಃ ಕಥಂ ವಾ ಸ್ವರ್ಗಮಾಗತಃ ಕರ್ಮಣ ಕೇನ ಸಿದ್ಧೋಯಂ ಕ್ವವಾನೇನ ತಪಶ್ಚಿತಂ ಕಥಂ ವಿಜ್ಞಾಯತೆ ಸ್ವರ್ಗೆ ಕೇನ ವಾಜ್ಞಾಯತೆ ಪ್ಯುತ. ಆಗ ಕೆಲವರಿಗೆ ಎಷ್ಟೋ ಜನ ಹೊಸದಾಗಿ ಬಂದಿರ್ತಾರಲ್ಲ, ಹೊಸದಾಗಿ ಬಂದವರಿಗೆ ಇವನ ಯಯಾತಿಯ ಪರಿಚಯ ಇರಲ್ಲ. ಯಾರಿವನು ಅಂತ ಪ್ರಶ್ನೆ ಶುರು ಆಯಿತು. ಏಕೆಂದರೆ ಇಲ್ಲಿಯ ಎಲ್ಲ ಸಂಸ್ಕಾರಗಳನ್ನು ಬಿಟ್ಟೊಟ್ಟೋಗಿರ್ತಾರಲ್ಲಿ, ಇಲ್ಲಿಯ ಪರಿಸರವೂ ಇರಲ್ಲ. ಯಾರಿವನು, ಏನು ತಪಸ್ಸು ಮಾಡಿದ್ದಾನೆ, ಇವನು ಏನಂತ ಕರೀತಾರೆ, ಈಗಲೂ ಇವನು ಲೋಕದಲ್ಲಿ ಮಾಡಿದ ಒಳ್ಳೆಯ ಕೆಲಸ ಇದೆಯಾ, ಹೀಗೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ವಿಮಾನಪಾಲಾ ಶತಶಃ ಸ್ವರ್ಗದ್ವಾರಾಭಿಕಾಂಕ್ಷಿಣಃ ಪೃಷ್ಟಾ ಆಸನಪಾಲಾಶ್ಚ ನ ಜಾನೀಮ ಇತಿ ಬ್ರುವನ್. ಕೆಳಗಡೆ ಇವನು ಮಾಡಿದ ಒಳ್ಳೆಯ ಕೆಲಸಗಳ ಪರಿಣಾಮ ಇದೆಯೋ ಇಲ್ವೋ ದ್ವಾರಪಾಲಕರು ಹೇಳಿದ್ರಂತೆ, ನಮಗೆ ಗೊತ್ತಿಲ್ಲ. ನ ಜಾನೀಮ ಇತಿ ಬ್ರುವನ್, ನಮ್ಗೆ ಗೊತ್ತಿಲ್ಲ ಅಂದರು. ಸರ್ವೇತೆ ಹ್ಯಾವೃತಜ್ಞಾನಾ ನಾಭ್ಯಜಾನಂತ ತನ್ರೂಪಂ. ಅವರೆಲ್ಲರೂ ಕೂಡ ಯಯಾತಿ ಯಾರು ಅನ್ನೋದನ್ನೇ ಗುರುತಿಸಿದವರಾದರು. ಸಮುಹೂರ್ತಾದಪನೃಪೋ ಹತೌಜಾಶ್ಚಾಭವತ್ತದಾ. ಒಂದು ಮುಹೂರ್ತದಲ್ಲಿ ಅವನು ಶಕ್ತಿಹೀನನಾದ ಅನ್ನುವಲ್ಲಿಗೆ 107ನೇ ಅಧ್ಯಾಯ. ನಾರದ ಅಥ ಪ್ರಚಲಿತಸ್ಥಾನಾತ್ ಆಸನಾಚ್ಚ ಪರಿಚ್ಯುತಃ ಕಂಪಿತೇನೇವ ಮನತಾ ಧರ್ಷಿತ ಶೋಕವಹ್ನಿನಾ. ಅದರಿಂದಾಗಿ ಗಡಗಡ ನಡುಗಿ ಆಸನದಿಂದ ಕೆಳಗಡೆ ಉರುಳಿ ಸ್ವರ್ಗದಿಂದಲೇ ಕೆಳಗಡೆ ಉರುಳಿಕ್ಕೆ ಶುರು ಮಾಡಿದ. ಮ್ಲಾನಸ್ರಭ್ರಷ್ಟ ವಿಜ್ಞಾನ ಪ್ರಭ್ರಷ್ಟ ಮುಕುಟಾಂಗದ ವಿಘೂರ್ಣಸ್ರಸ್ತ ಸರ್ವಾಂಗ ಪ್ರಭ್ರಷ್ಟಾಭರಣಚ್ಯುತಃ. ಮ್ಲಾನಸ್ರಕ್ಕೆ ಮಾಲೆ ಬಾಡಿತು, ಅರಿವು ಕಳೆಯಿತು, ಕಿರೀಟ ತೋಳಬಂದಿ ಎಲ್ಲ ಬಿತ್ತು, ಅವನ ಇಡೀ ಅಂಗಾಂಗಗಳಿಂದ ಶಕ್ತಿ ಸೋರಿ ಹೋಯಿತು, ಬಟ್ಟೆ ಆಭರಣ ಎಲ್ಲ ಜಾರಿ ಹೋಯಿತು. ಅದೃಶ್ಯಮಾನಸ್ತಾನ್ ಪಶ್ಯನ್ ಅಪಶ್ಯನಶ್ಚ ಪುನಃ ಪುನಃ. ಅವನ ಕಣ್ಣಿಗೆ ಈ ಸ್ವರ್ಗಲೋಕದ ವೈಭವ ಕಾಣಿಸ್ತಾ ಇಲ್ಲ, ಮಯಮಯ ಆಗೋದು ಅಂತಾರಲ್ಲ ಆ ತರಹ ಮಂಪರಿನಲ್ಲಿ ಇರ್ಲಿಕ್ಕೆ ಶುರು ಮಾಡಿದ. ಶೂನ್ಯೇನ ಮನತ ಪ್ರಾಪ ತತ್ಸಮಹೀತಳಂ. ಅವನು ಭೂಮಿಗೆ ಬೀಳುವಾಗ ಅವನಿಗೆ ಯೋಚನೆ ಬಂತಂತೆ, ಕಿಮ್ಮಯ ಮನಸಾಧ್ಯಾತಂ ಅಶುಭಂ ಸ್ವರ್ಗದೂಷಣಂ. ಸ್ವರ್ಗವನ್ನೇ ಕಳೆದುಕೊಳ್ಳುವಂತಹ ಅಶುಭ ಏನಾಯಿತು. ಏನಾಹಂ ಚಲಿತಸ್ಥಾನಾತ್ ಇತಿ ರಾಜ ವ್ಯಚಿಂತಯತ್ ತೇತು ತತ್ರೈವ ರಾಜಾನಃ ಸಿದ್ಧಾಶ್ಚಾಪ್ಸರಸಾಸ್ತಥಾ ಅಪಶ್ಯಂತ ನಿರಾಲಂಬಂ
ಯಯಾತಿಂ ಸ್ವರ್ಗತಶ್ಚ್ಯುತಂ. ಬಹಳ ಜನ ಚಾರಣರು, ದೇವತೆಗಳು ಓಡಾಡ್ತಾ ಇರುವವರು ಯಯಾತಿ ಬೀಳೋದನ್ನು ನೋಡಿದರಂತೆ. ಅಥೈತ್ಯ ಪುರುಷ ಕಶ್ಚಿತ್ ಕ್ಷೀಣ ಪುಣ್ಯಂ ನಿಪಾತಿತ ಯಯಾತಿಮಬ್ರವೀದ್ರಾಜನ್ ದೇವರಾಜಸ್ಯ ಶಾಸನಾತ್. ಆಗ ಒಬ್ಬ ಪುರುಷ ಬಂದು ಅವನಿಗೆ ಹೇಳಿದ ಅಂತೆ, ಅತೀವ ಮದಮತ್ತಸ್ತ್ವಂ ನ ಕಂಚಿನ್ನಾವಮನ್ಯಸೆ ಮಾನೇನ ಭ್ರಷ್ಟ ಸ್ವರ್ಗಸ್ಥೆ ನಾರಹಸ್ತ್ವಂ ಪಾರ್ಥಿವಾತ್ಮಜ. ನೀನು ಅತ್ಯಂತ ಮದಮತ್ತನಾಗಿದ್ದೀ, ಆ ಹಿನ್ನೆಲೆಯಲ್ಲಿ ಯಾರನ್ನೂ ಅವಮಾನ ಮಾಡದೆ ಬಿಡ್ತಾ ಇರಲಿಲ್ಲ. ಕಂಚಿತ್ ಯಾರನ್ನು ನ ಅವಮನ್ಯತೆ ಇತಿ ನ, ಎಲ್ಲರನ್ನೂ ಅವಮಾನ ಮಾಡ್ತಾ ಇದ್ದಿ. ಆದ್ದರಿಂದಾಗಿ ನೀನು ಸ್ವರ್ಗದಿಂದ ಭ್ರಷ್ಟನಾಗಿದ್ದಿ. ನಚ ಪ್ರಜ್ಞಾಯತೆ ಗಚ್ಚ ಪತಸ್ವೇತಿ ತಮಬ್ರವೀತ್ ಪತೇಯಂ ಸತ್ಸ್ವಿತಿ ವಚಃ ತ್ರಿರುಕ್ತ್ವಾ ನಹುಷಾತ್ಮಜಃ. ಮೇಲ್ಗಡೆಯಿಂದ ಬೀಳುವಾಗ ಬೀಳು ಅಂತಂದಾಗ ಅವನು ಹೇಳಿದಂತೆ, ಪತೇಯಂ ಸತ್ಸು, ನಾನು ಸಜ್ಜನರಲ್ಲಿ ಬೀಳಬೇಕು, ಸಜ್ಜನರಲ್ಲಿ ಬೀಳಬೇಕು, ಸಜ್ಜನರಲ್ಲಿ ಬೀಳಬೇಕು ಅಂತ 3 ಬಾರಿ ಹೇಳಿದಂತೆ. ಪತೇಯಂ ಸತ್ಸ್ವಿತಿ ವಚಃ ತ್ರಿಹಿ. ಸಜ್ಜನರ ಸಂಘ ಎಷ್ಟು ದೊಡ್ಡದು ಅಂತ. ಅವನು ಬೀಳ್ತಾ ಇರುವಾಗಲೂ ಯಯಾತಿ ಹೇಳಿದ್ದಷ್ಟೇ, ಬೀಳ್ತಾ ಇದ್ದೀನಿ, ಬೀಳೋದು ಬೇಡ ಅಂತ ಹೇಳಲಿಲ್ಲ, ಸಜ್ಜನರಲ್ಲಿ ಬಿದ್ದೇನು ಅಂದ. ಏತಸ್ಮಿನ್ನೇವ ಕಾಲೇತು ನೈಮಿಚೇ ಪಾರ್ಥಿವರ್ಷಭಾನ್ ಚತುರೋ ಪಶ್ಯತ ನೃಪಃ ತೇಷಾಂ ಮಧ್ಯೆ ಪಪಾತತಃ. ಆಗ ನೈಮಿಚಾರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರುವ 4 ಜನ ಪುರುಷರನ್ನು ನೋಡಿದ. ಪ್ರತರ್ಧನೋ ವಸುಮನಾಹ ಶಿಬಿರೌಶೀನರೋಷ್ಟಕಃ ವಾಜಪೇಯೇನ ಯಜ್ಞೇನ ತರ್ಪಯಂತಿ ಸುರೇಶ್ವರಂ. ಈ 4 ಜನ, ಅಷ್ಟಕ, ವಸುಮನಸ್, ಪ್ರತರ್ಧನ, ಔಶೀನರ ಶಿಬಿ, ಈ 4 ಜನ ವಾಜಪೇಯ ಯಾಗ ಮಾಡ್ತಾ ಇದ್ರು. ಅದು ವಾನಪ್ರಸ್ಥರು ಮಾಡುವ ವಾಜಪೇಯ ಯಾಗಕ್ಕೆ ನಗರದ ಯಾವ ಪದಾರ್ಥದ ಅವಶ್ಯಕತೆಯೂ ಇಲ್ಲ. ನಗರದ ಒಳಗಡೆ ಇರುವವರು ಗೃಹಸ್ಥರು ಮಾಡುವಾಗ ಆ ವಾಜಪೇಯ ಯಾಗ ಏನಿದೆ ಅವರಿಗೆ ಬಿಳಿ ಛತ್ರಿ, ಅವ್ರಿಗೆ ಮಾತ್ರ ಬಿಳಿ ಛತ್ರಿ. ಆಮೇಲೆ ರಾಜರಿಗೆ ಬಿಳಿ ಛತ್ರಿ. ಇಲ್ಲಿ ವಾಜಪೇಯ ಯಾಗ ಮಾಡಿದಾಗಲೂ ಕೂಡ ಅದು ಯಾವುದೂ ಅವಶ್ಯಕತೆ ಇಲ್ಲ, ಯಾಕೆಂದರೆ ವನ್ಯವಾದ ವಸ್ತುಗಳಿಂದಲೇ ದೇವರಿಗೆ ಹೋಮ ಮಾಡಬೇಕು, ಅದು ನಿಯಮ. ತೇಷಾಮಧ್ವರಜಂ ಧೂಮಂ ಸ್ವರ್ಗದ್ವಾರಮುಪಸ್ಥಿತಂ ಯಯಾತಿರುಪಜಿಘ್ರನ್ವೈ ನಿಪಪಾತ ಮಹೀಂ ಪ್ರತಿ. ಅವನು ಬೀಳ್ತಾ ಇರುವಾಗಲೇನೆ ಆ ಧೂಮವನ್ನು ಆಘ್ರಾಣಿಸಿದ. ಭೂಮೋ ಸ್ವರ್ಗೇ ಚ ಸಂಬದ್ಧಾಂ ನದೀಂ ಧೂಮಮಯೀಮಿವ ಗಂಗಾಂ ಗಾಮಿವ ಗಚ್ಚಂತೀಂ ಆಲಂಬ್ಯ ಜಗತೀಪತಿ. ಎಷ್ಟು ಚಂದದ ಹೋಮ ಅಂತಂದರೆ ಆ ಹೊಗೆ ಅನ್ನೋದು ಸ್ವರ್ಗ ಹಾಗೂ ಭೂಮಿಗೆ ಸೇರಿಕೊಂಡು ಹರಿತಾ ಇರುವ ನದಿ ತರಹ ಇತ್ತಂತೆ. ಗಂಗಾಂ ಗಾಮಿವ ಗಚ್ಚಂತೀಂ, ಗಂಗಾ ಅಂದ್ರೇನೆ ಗಾಮ್ಗತ ಗಂಗಾ ಅಲ್ವೇ, ಹಾಗೆ ಕಾಣಿಸ್ತಾ ಇತ್ತು ಅಂತ. ಧೂಮಮಯೀಂ ನದೀಂ, ನದೀಂ ಧೂಮಮಯೀಮಿವ. ಆ ಹೊಗೆ ಎಂಥ ಕವಿತ್ವ ನೋಡ್ರಿ. ಶ್ರೀಮತ್ಸೋ ವೃಥಾಗ್ರೇಷು ಚತುರ್ಷು ಪ್ರಿಯಬಂಧುಷು ಮಧ್ಯೆ ನಿಪತಿತೋ ರಾಜ ಲೋಕಪಾಲೋಪಮೇಶು ಸಹ. ಅವರ ನಡುವೆ ಬಿದ್ದ. ಚತುರ್ಷು ಹುತಕಲ್ಪೇಶು ರಾಜಸಿಂಹ ಮಹಾಗ್ನಿಚು ಪಪಾತ ಮಧ್ಯೆ ರಾಜರಚಿಹಿ ಯಯಾತಿ ಪುಣ್ಯ ಸಂಶಯೇ ತಮಾಹು ಪಾರ್ಥಿವಾಃ ಸರ್ವೇ ದೀಪ್ಯಮಾನಮಿವ ಶ್ರಿಯಾ. ಅವನನ್ನು ಕುರಿತು ಎಲ್ಲರೂ ಹೇಳಿದರಂತೆ, ಕೋ ಭವಾನ್. ಈ 4 ಜನ, ಯಾರು ನೀನು, ಯಾರ ಬಂಧು, ಯಾವ ದೇಶ ನಗರದ ರಾಜ, ಯಕ್ಷನೋ ದೇವನೋ ಗಂಧರ್ವನೋ ರಾಕ್ಷಸನೋ, ನೀನು ಮನುಷ್ಯ ರೂಪದಲ್ಲಂತೂ ಇಲ್ಲ, ನಿನಗೇನಾಗಬೇಕು ಅಂತ ಕೇಳಿದರಂತೆ. ಯಯಾತಿ ಯಯಾತಿರಸ್ಮಿರಾಜರತಿ ಕ್ಷೀಣ ಪುಣ್ಯಶ್ಚ್ಯುತೋ ದಿವಃ ಪತೇಯಂ ಸತ್ಸಿತಿ ಧ್ಯಾಯನ್ ಭವತ್ಸು ಪತಿತಸ್ತತಃ. ನಾನು ಯಯಾತಿ, ಕ್ಷೀಣಪುಣ್ಯನಾಗಿ ಸ್ವರ್ಗದಿಂದ ಕೆಳಗಡೆ ಬೀಳ್ತಾ ಇದ್ದೇನೆ. ಬೀಳುವಾಗ ಪತೇಯಂ ಸತ್ಸು ಅಂತ 3 ಬಾರಿ ದೇವತೆಗಳನ್ನು ಕೇಳಿಕೊಂಡೆ, ಅದರಿಂದಾಗಿ ನಿಮ್ಮ ಬಳಿ ಬಿದ್ದೆ. ರಾಜಾನಃ ಸತ್ಯಮೇತದ್ಭವತು ತೇ ಕಾಂಕ್ಷಿತಂ ಪುರುಚರಚಭ ಸರ್ವೇ ಚಾನ್ನಕೃತು ಫಲಂ ಧರ್ಮಶ್ಚ ಪ್ರತಿಗೃಹ್ಯತಾಂ. ಇಷ್ಟು ಹೇಳಿದ ಕೂಡಲೇ ಅವರು ಹೇಳಿದ್ರಂತೆ, ನಮ್ಮೆಲ್ಲ ಯಾಗ ಮಾಡಿದ, ಯಜ್ಞ ಮಾಡಿದ, ವ್ರತ ಮಾಡಿದ ಪುಣ್ಯ ನಿನಗಿರಲಿ, ನೀನು ಮತ್ತೆ ಸ್ವರ್ಗಕ್ಕೆ ಏರು ಅಂದ್ರಂತೆ. ಯಯಾತಿ ನಾಹಂ ಪ್ರತಿಗ್ರಹದನೋ ಬ್ರಾಹ್ಮಣ ಕ್ಷತ್ರಿಯೋ ಹ್ಯಹಂ ನ ಚ ಮೇ ಪ್ರವಣ ಬುದ್ಧಿ
ಪರಪುಣ್ಯ ವಿನಾತನೇ ನಾಹಂ ಪ್ರತಿಗ್ರಹ ಧನಃ, ನಾನೇನು ಬ್ರಾಹ್ಮಣ ಅಲ್ಲ, ಅದರಿಂದಾಗಿ ದಾನ ಮಾಡತಕ್ಕಂತಹ ಶಕ್ತಿ ನನ್ನದಲ್ಲ. ಕ್ಷತ್ರಿಯ, ದಾನ ಮಾಡತಕ್ಕಂತಹ ಸ್ವಭಾವನೇ ನನ್ನದಲ್ಲ. ದಾನ ತೆಗೆದುಕೊಳ್ಳುವಂಥದ್ದು, ಕ್ಷಮ್ಯತಾಂ, ದಾನ ತೆಗೆದುಕೊಳ್ಳುವಂತಹ ಶಕ್ತಿಯೇ ನನ್ನದಲ್ಲ. ನಾಹಂ ಪ್ರತಿಗ್ರಹ ಧನಃ, ಯಾಕೆಂದರೆ ಕ್ಷತ್ರಿಯೋಹಯಾಮ್ ನಚಮೇ ಪ್ರವಣಾ ಬುದ್ಧಿ ಪರಪುಣ್ಯ ವಿನಾಶನೆ. ಆಮೇಲೆ ಬೇರೊಬ್ಬರ ಪುಣ್ಯವನ್ನು ಸುಮ್ಮನೆ ಹೇಗೆ ನಾಶ ಮಾಡಲಿ, ನೀವು ಕೊಟ್ರಿ ಅಂತ ತೊಗೊಂಡ್ಬಿಟ್ರೆ. ಪ್ರವಣ ಅಂದರೆ ವಿನತ, ನಿಶ್ಚಿತ, ನಮ್ರ ಅಂತ ಅರ್ಥ. ಇವಾಗ ಹರಿಪ್ರವಣ ಅಂತ ಹೇಳ್ತಾರೆ. ಹರಿಪ್ರವಣ ಹರೌ ನಮ್ರ ಇತ್ಯರ್ಥ. ನಾರದ ಏತಸ್ಮಿನ್ನೇವ ಕಾಲೇತು ಮೃಗಚರ್ಯಾ ಕ್ರಮಾಗತಾಂ ಮಾಧವೀಂ ಪ್ರೇಕ್ಷ ರಾಜಾನಃ ತ್ವಭಿವಾದ್ಯೇದಮಬ್ರುವನ್. ಯಾವಾಗ ಮಾಧವಿ ಬಂದ್ಲು, ಇವರೆಲ್ಲರೂ ಅವಳಿಗೆ ಅಭಿವಾದನ ಮಾಡಿಕೊಂಡು ನಮಸ್ಕಾರ ಮಾಡಿದ್ರಂತೆ. ಅಂದರೆ ಅವಳಿಗೆ ತಾಯಿ, ಅಂದರೆ ಅವಳಿಗೆ ಅಭಿವಾದನ ಮಾಡಿದ್ರೆ ಅದೇ ರಾಗದಲ್ಲಿ, ಅದೇ ಸ್ವರದ ಏರಿಳಿತಗಳಲ್ಲಿ ಆಶೀರ್ವಾದ ಮಾಡಬೇಕು ಅಂತ ಗೊತ್ತಿತ್ತು. ಅದಕ್ಕೆ ಅವರು ಅಭಿವಾದನ ಮಾಡಿದ್ದು. ಮಹಾಭಾಷ್ಯದಲ್ಲಿ ಸ್ತ್ರೀವನ್ ಮಾ ಭೂಮ, ಅಭಿವಾದನ ಮಾಡಿದಾಗ ಆಶೀರ್ವಾದ ಮಾಡಬೇಕು, ಮುಂದಿನದ್ದು ಪ್ಲುತವನ್ನು ಇಟ್ಟು. ಜ್ಞಾನಿ, ನಮಗೇನು ಅವ್ರನ್ನ ನೋಡಿದ್ರೆ ಅನ್ಸತ್ತೋ, ಜ್ಞಾನಿ ಭವೇಹೇ ಅಮುಕ ಶರ್ಮನ್ ಅನ್ಬೇಕಂತೆ. ಆ ತರಹ ಸ್ವರಗಳ ಏರಿಳಿತಗಳು ಯಾರಿಗೆ ಗೊತ್ತಿರಲ್ಲ ಅವರಿಗೆ ಮಾಡಬಾರದು. ಸ್ತ್ರೀವನ್ ಮಾ ಭೂಮ ಇತ್ಯಧ್ಯೇಯಂ ವ್ಯಾಕರಣ. ಹೆಣ್ಮಕ್ಕಳಿಗೆ ಗೊತ್ತಿರಲ್ಲ, ಹೀಗಾಗಿ ಅಭಿವಾದನ ಇಲ್ಲದೆ ನಮಸ್ಕಾರ ಅವರಿಗೆ. ಇನ್ನು ತಂದೆಗೆ ಮತ್ತು ಉಳಿದವರಿಗೆ ಅವ್ರಿಗೆ ಗೊತ್ತಿದ್ದರೆ ಪ್ರತ್ಯಭಿವಾದನ ಮಾಡಲಿಕ್ಕೆ ಅದನ್ನು ಹೇಳಿಕೊಂಡು ನಮಸ್ಕಾರ ಮಾಡಬೇಕು. ಅವ್ರು ಜೋರಾಗಿ ಹೇಳಬೇಕು, ಮುಣುಮುಣ ಅಂತ ಅನ್ಕೋಬಾರದು. ಹೇಳೋದಾದರೆ ಗಟ್ಟಿಯಾಗಿ ಹೇಳಿ ನಮಸ್ಕಾರ ಮಾಡಬೇಕು. ಅಭಿವಾದನ ಮಾಡೋದೇ ಅದು, ಇಲ್ಲ ಅಂದ್ರೆ ಸುಮ್ಮನೆ ನಮಸ್ಕಾರ ಮಾಡಿ, ಏನು ತೊಂದರೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಹಾಗೆ ನಮಸ್ಕಾರ ಮಾಡಿದಾಗ ಮಾಧವಿಗೆ ನಮಸ್ಕಾರ ಮಾಡಿದ್ರು. ಅಂದರೆ ಅವಳಿಗೆ ಆ ವೇದದ ಐಡಿಯಾ ಇತ್ತು. ರಾಜಾನಃ ಕಿಮಾಗಮನ ಕೃತ್ಯಂತೆ ಕಿಂಕುರ್ಮಶಾಸನಂ ತವ ಆಜ್ಞಾಪ್ಯಾಹಿ ವಯಂ ತರವೇ ತವ ಪುತ್ರಾಸ್ತಪೋಧನೆ. ಏನು ಬಂದದ್ದು, ಏನು ಆಜ್ಞೆ? ಅಲ್ಲಿ ಯಯಾತಿಯನ್ನು ಬಿಟ್ಟರು, ಮಾತನಾಡಿಸುವ ಮಧ್ಯದಲ್ಲೇ ಅವಳು ಬಂದು ತಾಯಿಗೆ ಮೊದಲು ನಮಸ್ಕಾರ ಮಾಡಿದ್ರು. ಯಾರೇ ಇರಲಿ ತಾಯಿಗೆ ನಮಸ್ಕಾರ ಮಾಡಿ ಏನಾಗಬೇಕು ಅಂತ ಕೇಳಿದ್ರು. ನಾರದ ತೇ ತಾಂ ತದ್ಭಾಷಿತಂ ಶ್ರುತ್ವಾ ಮಾಧವಿ ಪರಯಾ ಮುದಾ ಪಿತರಂ ತಮುಪಾಗಚ್ಚತ್ ಯಯಾತಿಂ ಸಾವವಂದ ಚ. ಅವಳು ಯಯಾತಿಗೆ ನಮಸ್ಕಾರ ಮಾಡಿದ್ಲು. ದೃಷ್ಟ್ವಾ ಮೂರ್ಧನಿತಾನ್ ಪುತ್ರಾನ್ ತಾಪಸಿ ವಾಕ್ಯಮಬ್ರವೀತ್. ನಾಲ್ಕು ಜನರ ಮೇಲ್ಗಡೆ ನಿಂತಿರುವ ಯಯಾತಿಯನ್ನು ಕಂಡು ಹೇಳಿದಳಂತೆ, ದೌಹಿತ್ರಾಸ್ತವ ರಾಜೇಂದ್ರ ಮಮ ಪುತ್ರಾನ ತೇ ಪರಾಹ. ಇವರೆಲ್ಲರೂ ನಿನ್ನ ದೌಹಿತ್ರರು, ಇವರೆಲ್ಲ ಪರಾಲ. ಯಾಕೆಂದರೆ ನಚಮೇ ಪ್ರವಣಾ ಬುದ್ಧಿ ಪರಪುಣ್ಯ ವಿನಾಚನೆಯಿಂದ ಅಲ್ವಾ, ಬೇರೆಯವ್ರ ಪುಣ್ಯವನ್ನು ನಾಶ ಮಾಡಲಿಕ್ಕೆ ನನ್ನ ಬುದ್ಧಿ ಒಪ್ತಾ ಇಲ್ಲ ಅಂತ. ಬೇರೆಯವರಲ್ವೇ ಅಲ್ಲ, ನಿನ್ನ ಕುಡಿಗಳೇ ಇವರು, ಅದರಿಂದಾಗಿ ಇವರು ಪುಣ್ಯವನ್ನು ನೀನು ತೆಗೆದುಕೊಳ್ಳಬಹುದು ಅಂತ ಅವಳು ಹೇಳಿದ್ದು. ಅಹಂತೆ ದುಹಿತಾ ರಾಜನ್ ಮಾಧವಿ ಮೃಗಚಾರಿಣಿ ಮಯಾಪ್ಯುಪಚಿತೋ ಧರ್ಮ ತಥೋರ್ಧಂ ಪ್ರತಿಗೃಹ್ಯತಾಂ. ನಾನು ತಪಸ್ಸು ಮಾಡಿದ್ದೇನೆ ಅಪ್ಪ, ನನ್ನ ತಪಸ್ಸನ್ನು ನೀನು ತಗೋ ಅಂದ್ಲು. ಯಸ್ಮಾದ್ ರಾಜನ್ ನರಾಸ್ ಸರ್ವೇ ಅಪತ್ಯ ಫಲಭಾಗಿನಃ ತಸ್ಮಾದಿಚ್ಛಂತಿ ದೌಹಿತ್ರಾನ್ ಯಥಾತ್ವಂ ವಸುಧಾಧಿಪ. ಈ ರೀತಿ ಮಗಳು ನನ್ನ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿರ್ತಾಳೆ, ಅದರಿಂದಾಗಿ ಮಗಳು ಏನು ಒಳ್ಳೆಯ ಮಕ್ಕಳನ್ನು ಪಡಿತಾಳೆ, ಆ ಮಕ್ಕಳ ಫಲವೂ ನನಗೆ ಅಂತ ಹೇಳಿ ಮಗಳ ಮಕ್ಕಳನ್ನು ಹೆಚ್ಚು ಪ್ರೀತಿಸ್ತಾರೆ ಮನುಷ್ಯರು. ತತಸ್ತೆ ಪಾರ್ಥಿವಾ ಸರ್ವೇ ಶಿರಸಾ ಜನನೀಂ ತದಾ ಅಭಿವಾದ್ಯ ನಮಸ್ಕೃತ್ವ ಮಾತಾಮಹಮಥಾಬ್ರುವನ್. ಆಗ ಎಲ್ಲ ಮಕ್ಕಳು ನಮಸ್ಕಾರ ಮಾಡಿ ಮಾತಾಮಹಂ, ತಂದೆಗೆ ಹೇಳಿದರಂತೆ, ಅಜ್ಜನಿಗೆ ಹೇಳಿದರು. ಉಚ್ಚೈರನುಪಮೈ ಸ್ನಿಗ್ಧೈ ಸ್ವರೈರಾಪೂರ್ಯ ಮೇದಿನೀಂ ಮಾತಾಮಹಂ ನೃಪತಯ ತಾರಯಂತೋ ದಿವಶ್ಚ್ಯುತಂ. ನಮ್ಮ ಎಲ್ಲ ಪುಣ್ಯವನ್ನು ನಿನಗೆ ಕೊಟ್ಟಿದ್ದೇವೆ ಯಯಾತಿ, ಮತ್ತೆ ಸ್ವರ್ಗಕ್ಕೆ ಹೋಗು ಅಂತ ಅವರು ಹೇಳುದು. ಹೀಗೆ ಮಾತೃ ಋಣದಿಂದ ಪಿತಾಮಹ ಋಣದಿಂದ ಮುಕ್ತರಾಗ್ಬಿಟ್ರು. ಇಂಥವ್ರು ಯಾಕೆ ಶ್ರಾದ್ದ ಮಾಡಬೇಕು? ಇಂಥವರೆಲ್ಲ ಶ್ರಾದ್ದ ಮಾಡೋ ಅಗತ್ಯವೇ ಇಲ್ಲ.
ನೇರವಾಗಿ ಕಳಿಸ್ಬಿಟ್ರಲ್ಲ, ಹೋಗು ಅಂತ. ರಾಜಾನಃ ರಾಜಧರ್ಮಗುಣೋಪೇತಾ ಸತ್ಯಧರ್ಮಪರಾಯಣಾ ದೌಹಿತ್ರಾಸ್ತೆ ವಯಂ ರಾಜನ್ ದಿವಮಾರೋಹ ಪಾರ್ಥಿವ. ಅವರು ಪರಿಚಯ ಮಾಡಿಕೊಂಡದ್ದು ಹಾಗೆ. ಆ ಎಲ್ಲರೂ ಕೂಡ ವಸುಮನಸ್ಸು ಮತ್ತು ಪ್ರತರ್ಧನ, ಶಿಬಿ, ಅಷ್ಟಕ 4 ಜನ ನಾವೆಲ್ಲ ರಾಜಧರ್ಮ ಗುಣೋಪೇತರಾಗಿದ್ದೇವೆ. ಇದ್ದಾಗ ಚೆನ್ನಾಗಿ ಆಳಿದೆವು, ಸತ್ಯ ಧರ್ಮದಲ್ಲಿ ರತರಾಗಿದ್ದೆವು. ನಮ್ಮ ಪುಣ್ಯವನ್ನು ಕೈಗೊಂಡು ನೀನು ಮೇಲ್ಗಡೆ ಏರು. ಅಥಾಕಸ್ಮಾದುಪಗತಃ ಗಾಲವೋಪ್ಯಾಹ ಪಾರ್ಥಿವಂ ತಪಸೋ ಮೇಷ್ಟಭಾಗೇನ ಸ್ವರ್ಗಮಾರೋಹತಾಂಭವಾನ್. ಗಾಲವನು ಬಂದ. ಗಾಲವ ಬಂದು, ನೀನು ನಿನ್ನ ಮಗಳನ್ನು ಕೊಟ್ಟಿದ್ದರಿಂದಾಗಿ ನಾನು ಗುರುರಣದಿಂದ ಮುಕ್ತನಾಗಿ ಈಗ ಸುಖವಾಗಿ ತಪಸ್ಸು ಮಾಡಿಕೊಂಡಿದ್ದೇನೆ. ನನ್ನ ತಪಸ್ಸಿಗೆ ನೀನು ಕಾರಣ ರಾಜ, ಅದರಿಂದಾಗಿ ನಿನಗೂ ನನ್ನ ತಪಸ್ಸಿನ 8ನೇ ಒಂದು ಭಾಗ ಇರಲಿ ಅಂತ ಕೊಟ್ಟು ಕಳಿಸ್ದ. ಹೀಗೆ 108ನೇ ಅಧ್ಯಾಯ. ಪ್ರತ್ಯಭಿಜ್ಞಾತ ಮಾತ್ರೋಥ ಸದ್ಭಿಸ್ತೈರ್ನರಪುಂಗವೈಹಿ ಯಯಾತಿರ್ದಿವ್ಯ ಸಂಸ್ಥಾನೋ ಬಭೂವ ವಿಗತಜ್ವರ. ಹೀಗೆ ಯಯಾತಿ ತನ್ನೆಲ್ಲ ಸಂಕಟಗಳಿಂದ ಪಾರಾದ. ಸಮಾರುರೋಹ ನೃಪತಿ ಅಸ್ಪೃಶನ್ ವಸುಧಾತಳಂ ದಿವ್ಯಮಾಲ್ಯಾಂಬರಧರೋ ದಿವ್ಯಾಭರಣಭೂಷಿತ. ಮೇಲ್ಗಡೆಯಿಂದ ಬಿದ್ದ, ಆದರೆ ಭೂಮಿಯನ್ನು ಸ್ಪರ್ಶಿಸಲಿಲ್ಲ, ಹಾಗೇ ಮೇಲ್ಗಡೆ ಹೋದ. ವಸುಮನಸ್ಸು ಹೇಳಿದ, ಅವನು ವಸುಮನಸ್ಸಿಗೆ ದಾನಪತಿ ಅಂತ, ಶಿಬಿಗಲ್ಲ. ವಸುಮನಸ್ಸನ್ನು ದಾನಪತಿ ಅಂತ ಕರೆಯೋದು, ನೆನ್ಪಿಟ್ಕೊಳ್ಳಿ. ಖ್ಯಾತೋ ದಾನಪತಿರ್ಲೋಕೆ ವ್ಯಾಜಹಾರ ನೃಪಂ ತದಾ ಪ್ರಾಪ್ತವಾನಸ್ಮಿಯಲ್ಲೋಕೆ ಸರ್ವವರ್ಣೇಶ್ವಗರಹಯ ತದಪ್ಯಥ ತದಾಸ್ಯಾಮಿ ತೇನ ಸಂಯುಜ್ಯತಾಂ ಭವಾನ್. ತನ್ನ ಯಾವ ಪುಣ್ಯವನ್ನು ಧಾರೆ ಎರೆಯೋದು? ನಾನು ಪಾಲನೆ ಮಾಡುವಾಗ ಯಾವ ವರ್ಣದವರನ್ನು ಬೈಲಿಲ್ಲ, ಯಾವ ವರ್ಣದವರು ದಾರಿ ತಪ್ಪಲಿಕ್ಕೆ ಬಿಡಲಿಲ್ಲ. ಹಾಗೆ ನಾನು ರಾಜ್ಯ ಪಾಲನೆ ಮಾಡಿದ್ದೇನೆ, ಆ ಪುಣ್ಯದನ್ನು ನಿನಗೆ ಕೊಡ್ತೇನೆ, ನೀನು ಮೇಲ್ಗಡೆಗೆ ಹೋಗು. ಯತ್ಫಲಂ ದಾನಶೀಲಸ್ಯ ಕ್ಷಮಾಶೀಲಸ್ಯ ಯತ್ಫಲಂ ಯಚ್ಚಮೇ ಫಲಮಾಧಾನೇ ತೇನ ಸಂಯುಜ್ಯತಾಂ ಭವಾನ್. ದಾನಶೀಲ, ಕ್ಷಮಾಶೀಲ, ಅವನಿಗೆ ಏನು ಪುಣ್ಯ ಉಂಟಾಯಿತೋ ಆ ಪುಣ್ಯ ನನಗೆ ಬಂದಿದೆ, ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ನಾರದ ತತ ಪ್ರತರ್ಧನೋಪ್ಯಾಹ ವಾಚಂ ಕ್ಷತ್ರಿಯ ಪುಂಗವ. ಪ್ರತರ್ಧನ ಹೇಳಿದ ಏನಂತ? ಯಥಾ ಧರ್ಮರತಿರ್ನಿತ್ಯಂ ನಿತ್ಯಂ ಯುದ್ಧಪರಾಯಣ ಪ್ರಾಪ್ತವಾನಸ್ಮಿಯಲ್ಲೋಕೆ ಕ್ಷತ್ರವಂಶೋದ್ಭವಂ ಯಶಃ. ನನ್ನದು ಬೇರೆ ರೀತಿ. ನಾನು ಧರ್ಮರತಿ, ಯುದ್ಧರಥ. ಯಾವಾಗಲೂ ನಾನು ಯುದ್ಧ ಮಾಡಬೇಕಾಗೋದು, ಅದು ಕ್ಷತ್ರಿಯ ಧರ್ಮವೇ ತಾನೆ. ಅದರಿಂದ ನಾನು ಆ ಪುಣ್ಯವನ್ನು ಕೊಡ್ತಾ ಇದ್ದೇನೆ, ನೀನು ಸ್ವರ್ಗಕ್ಕೆ ಹೋಗು. ಶಿಬಿರೌಷೀನರೋ ಧೀಮಾನ್ ಉವಾಚ ಮಧುರಾಂ ಗಿರಿಂ ಯಥಾ ಬಾಲೇಚು ನಾರೀಚು ವೈವಾಹ್ಯೇಷು ತಥೈವ ಚ ಸಂಗರೇಷು ನಿಪಾತೇಷು ತಥಾ ಚ ವ್ಯತನೇಷು ಚ ಅನೃತಂ ನೋಕ್ತಪೂರ್ವಂ ಮೇ ತೇನ ಸತ್ಯೇನ ಖಂ ವ್ರಜಾ. ಬಾಲಕರಲ್ಲಿ, ಹೆಣ್ಣು ಮಕ್ಕಳಲ್ಲಿ, ಮದುವೆ ಮಾಡಿಕೊಳ್ಳುವವರಲ್ಲಿ, ಮದುವೆ ಮಾಡುವ ವಿಚಾರದಲ್ಲಿ, ಯುದ್ಧದಲ್ಲಿ ಕೆಳಗಡೆ ಬೀಳುವಾಗ, ಯಾವುದೋ ದುಃಖದಲ್ಲಿ ನಾನು ಸುಳ್ಳನ್ನು ಹೇಳಲಿಲ್ಲ. ಯಾವಾಗಲೂ ಸತ್ಯವನ್ನೇ ಹೇಳಿಕೊಂಡು ಬಂದಿದ್ದೇನೆ. ಪ್ರಾಣವನ್ನು, ರಾಜ್ಯವನ್ನು, ರಾಜಕರ್ಮ ಸುಖಗಳನ್ನು ಎಲ್ಲ ರೀತಿಯಿಂದ ತ್ಯಾಗ ಮಾಡ್ತಾ ಇದ್ದೇನೆ. ಇದು ಸತ್ಯ. ಈ ಪುಣ್ಯಫಲದಿಂದ ನೀನು ಸ್ವರ್ಗಕ್ಕೆ ಹೋಗು ಅಂತಂದ. ಅಷ್ಟಕಸ್ತ್ವಥ ರಾಜರ್ಷಿ ಕೌಶಿಕೋ ಮಾಧವೀಸುತಃ ಅನೇಕ ಶತ ಯಜ್ವಾನಂ ವಚನಂ ಪ್ರಾಹ ಧರ್ಮವಿತ್. ಅಷ್ಟಕ ಹೇಳಿದ, ಶತಶ ಪುಂಡರೀಕೋ ಮೇ ಪುಂಡರೀಕಾ ಮೇ ಗೋಸವಾ ರಚಿತ ಪ್ರಭೋ. ಗೋಸವ ಅಂತ ಯಾಗ, ಪುಂಡರೀಕ ಅಂತ ಯಾಗ, ಅದನ್ನೇ ದುರ್ಯೋಧನ ಮಾಡಿದ್ದಿದ್ದು. ವೈಷ್ಣವ ಯಾಗ, ಪುಂಡರೀಕ ಯಾಗ. ಪುಂಡರೀಕ ವಾಜಪೇಯ ಯಾಗಗಳು 106 ಮಾಡಿದ್ದೇನೆ, ಆ ಪುಣ್ಯವನ್ನು ನಿನಗೆ ಕೊಡ್ತೇನೆ. ನಮೇ ರತ್ನಾನಿ ನ ಧನಂ ನ ತಾನ್ಯೇ ಪರಿಚ್ಛದಾ ಕ್ರತುಷ್ವನುಪಯುಕ್ತಾನಿ ತೇನ ಸತ್ಯೇನ ಖಂ ವ್ರಜ. ಎಲ್ಲ ಥರದ ರತ್ನಗಳನ್ನು, ಎಲ್ಲ ಥರದ ಹಣಗಳನ್ನು, ಎಲ್ಲ ಥರದ ಪದಾರ್ಥಗಳನ್ನು ನಾನು ಯಜ್ಞದಲ್ಲಿ ಉಪಯೋಗಿಸಿದ್ದೇನೆ. ನಾನು ಯಜ್ಞದಲ್ಲಿ ಉಪಯೋಗಿಸದ ವಸ್ತುಗಳೇ ಇಲ್ಲ. ಎಲ್ಲ ಥರದ್ದನ್ನು ಉಪಯೋಗಿಸಿದ್ದೇನೆ. ಎಲ್ಲವನ್ನ ಮತ್ತು ನಾನು ಉಪಯೋಗಿಸ್ತಾ ಇದ್ದ ವಸ್ತುಗಳೆಲ್ಲ ಮೇಧ್ಯವೇ. ಮೇಧ ಯಜ್ಞ. ಮೇಧ್ಯ ಅಂದರೆ ಯಜ್ಞ ಯೋಗ್ಯ ಅಂತ ಅರ್ಥ. ಅಮೇಧ್ಯ ಅಂದರೆ ಗೊತ್ತಾಯ್ತಲ್ಲ ಈಗ, ಯಜ್ಞಕ್ಕೆ ಯೋಗ್ಯವಲ್ಲದ್ದು ಅಮೇಧ್ಯ. ಆದರೆ ಇವತ್ತು ಎಲ್ಲೆಲ್ಲೋ ಹೊರಟೋಗಿದೆ ಅದು. ಅಮೇಧ್ಯ ಅಂದರೆ ಏನೋ ಅರ್ಥ, ಆದರೆ ಅಮೇಧ್ಯ ಅಂದರೆ ಮೂಲಭೂತವಾಗಿ ಏನು?
ಯಜ್ಞಯೋಗ್ಯ ಅಂತ ಅಷ್ಟೇ ಅರ್ಥ. ಯಜ್ಞಯೋಗ್ಯವಾಗಿದೆ. ನಾರದ ಯಥಾ ಯಥಾ ಹಿ ಜಲ್ಪಂತಿ ದೌಹಿತ್ರಾಸ್ತಂ ನರಾಧಿಪಂ ತಥಾ ತಥಾ ವಸುಮತೀಂ ತ್ಯಕ್ತ್ವಾ ರಾಜಾದಿವಂ ಯಯೌ. ಇವರು ಎಷ್ಟು ಎಷ್ಟು ದಾನವನ್ನು ಹೇಳ್ತಾ ಇದ್ರು, ದಾನದ ಮಾತನ್ನು ಹೇಳ್ತಾ ಇದ್ರು, ಅಷ್ಟು ಅಷ್ಟು ಯಯಾತಿ ಮೇಲ್ಗಡೆ ಏರ್ತಾ ಇದ್ದ ಅಂತೆ. ಯಯಾತಿಂ ಸ್ವರ್ಗತೋ ಭ್ರಷ್ಟಂ ತಾರಯ ಮಾತುರಂಜಸಾ. ಹೀಗೆ ಯಯಾತಿ ಕೆಳಗಡೆ ಬಿದ್ದವನನ್ನು ಸ್ವರ್ಗಲೋಕ ಹೊಂದುವಂತೆ ಮಾಡಿದರು. ಮಾತಾಮಹಂ ಮಹಾಪ್ರಾಜ್ಞಂ ದಿವಂ ಆರೋಪಯಂತತೆ ರಾಜಧರ್ಮ ಗುಣೋಪೇತಾ ಸತ್ಯಧರ್ಮ ಗುಣಾನ್ವಿತಾ ದೌಹಿತ್ರಾಸ್ತೆ ವಯಂ ರಾಜನ್ ದಿವಮಾರೋಹ ಪಾರ್ಥಿವ. ಹೀಗೆ ಅವರು ಹೇಳಿದ್ದು. ಅನ್ನುವಲ್ಲಿಗೆ 109ನೇ ಅಧ್ಯಾಯ ಮುಗಿದಿದೆ. 110ನೇ ಅಧ್ಯಾಯ ನಾರದ ಸದ್ಭಿರಾರೋಪಿತ ಸ್ವರ್ಗಂ ಪಾರ್ಥಿವೈರ್ಭೂರಿ ದಕ್ಷಿಣೈ ಅಭ್ಯನುಜ್ಞಾಯ ದೌಹಿತ್ರಾನ್ ಯಯಾತಿರ್ದಿವಮಾಸ್ಥಿತಃ. ಹೀಗೆ ಸದ್ಭಿ ಆರೋಪಿತ ಸ್ವರ್ಗಂ, ಅತ್ಯಂತ ಒಳ್ಳೆಯ ಮಕ್ಕಳಿಂದ ಸ್ವರ್ಗದ ಕಡೆಗೆ ಏರಿದ ದೌಹಿತ್ರರಿಗೆ ಹೋಗಿ ಬರ್ತೇನೆ ಅಂತ ಅನುಮತಿಯನ್ನು ಕೊಟ್ಟ. ಅಭಿವೃಷ್ಟಶ್ಚ ವರ್ಷೇಣ ನಾನಾ ಪುಷ್ಪ ಸುಗಂಧಿನ ಪರಿಶ್ವಕ್ತಶ್ಚ ಪುಣ್ಯೇನ ವಾಯುನಾ ಚ ಸುಗಂಧಿನ. ಒಂದು ಸ್ವಲ್ಪ ಹೊತ್ತಿನ ಕೆಳಗಡೆ ನರಕ ಸದೃಶವಾಗಿದ್ದ ಭೂಮಿ ವಾತಾವರಣ ಅವನ ಪಾಲಿಗೆ ಈಗ ಅತ್ಯಂತ ಸುಖಪ್ರದ ಆಯಿತು. ಒಳ್ಳೆಯ ಮಳೆಯಾಯಿತು. ತಂಗಾಳಿ ಅವನನ್ನು ಅಪ್ಪಿತು. ಅಚಲಂ ಸ್ಥಾನಮಾರುಹ್ಯ ದೌಹಿತ್ರ ಫಲ ನಿರ್ಜಿತಂ ಕರ್ಮಭಿಸ್ವೈರುಪಚಿತಃ ಜಜ್ವಾಲ ಪರಯಾಶ್ರಿಯ. ಹೀಗೆ ಚೆನ್ನಾಗಿ ಕಂಗೊಳಿಸಿದ ಗಂಧರ್ವರ ಅಪ್ಸರೆಯರ ಗಣದ ನೃತ್ಯವನ್ನು ನೋಡ್ತಾ ಪ್ರೀತಿಯಿಂದ ಸ್ವರ್ಗದಲ್ಲಿ ಅವನನ್ನು ಬರಮಾಡಿಕೊಂಡ್ರು. ಆಗ ಬ್ರಹ್ಮದೇವರು ಅವನನ್ನು ಕೇಳಿದರಂತೆ. ಬ್ರಹ್ಮ ಚತುಷ್ಪಾದಸ್ತ್ವಯಾ ಧರ್ಮ ಚಿತೋ ಲೌಕ್ಯೇನ ಕರ್ಮಣ ಅಕ್ಷಯಸ್ತವ ಲೋಕೋಯಂ ಕೀರ್ತಿಶ್ಚೈವಾಕ್ಷಯ ದಿವಿ. ಬ್ರಹ್ಮದೇವರು ಹೇಳಿದ್ರು, 4 ಪಾದ ಇರುವ ಧರ್ಮವನ್ನು ನೀನು ಚೆನ್ನಾಗಿ ಪಾಲನೆ ಮಾಡಿದ್ದೀಯ. ಧರ್ಮ ಅರ್ಥ ಕಾಮ ಮೋಕ್ಷ. ಇನ್ನು ಈ ಧರ್ಮದಲ್ಲಿ ಸತ್ಯ ಶೌಚ ದಯ ದಾನ ಹೀಗೆ ದಾನ ಮಾಡಿದ್ದೀಯ. ನಿನಗೆ ಅಕ್ಷಯವಾದ ಲೋಕ ಇದೆ. ಎಲ್ಲ ಸ್ವರ್ಗಲೋಕದ ಜನರಿಗೆ ನಿನ್ನ ಬಗ್ಗೆ ಗೊತ್ತಿಲ್ಲ. ಮೊದಲು ಅವರಿಗೆ ಕೆಲವರಿಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ನಿನ್ನ ದೌಹಿತ್ರದಿಂದ ಎತ್ತರಕ್ಕೆ ಏರಿದ್ದೀಯ. ಒಳ್ಳೆಯ ಲೋಕ ನಿನಗೆ ಸಿಕ್ಕಿದೆ. ಆಗ ಯಯಾತಿ ಕೇಳಿದ, ಸ್ವಾಮಿ, ತಾವು ಎಲ್ಲರ ಸಂಶಯವನ್ನು ನಾಶ ಮಾಡುವವರು. ಬ್ರಹ್ಮದೇವರು ಅಂದರೆ ಅವರಿಗೆ ಪರತತ್ವದಲ್ಲಿ ಅವ್ರಿಗಿರೋ ನಿಶ್ಚಯ ನಿಷ್ಠೆ ಯಾರಿಗೂ ಇಲ್ಲ. ಹೀಗಾಗಿ ನಿಶ್ಚಯ ಇದೆಯಲ್ಲ, ಒಂದು ಸಂಶಯ ಇದೆ. ಬಹುವರಜ ಸಹಸ್ರಾಂತಂ ಪ್ರಜಾಪಾಲನ ವರ್ಧಿತಂ ಅನೇಕ ಕ್ರತುದಾನೌಘೈ ಯನ್ಮಯೋಪಾರ್ಜಿತಂ ಫಲಂ ಕಥಂ ತದಲ್ಪಕಾಲೇನ ಕ್ಷೀಣಂ ಏನಾಸ್ಮಿ ಪಾತಿತಃ. ಅಲ್ಲ, ನಾನು ಧರ್ಮವನ್ನು ಮಾಡಲಿಕ್ಕೆ ಎಷ್ಟು ಕಾಲ ತಗೊಂಡೆ, ನಾಶ ಆಗಲಿಕ್ಕೆ ಅಷ್ಟು ಕಾಲ ಬೇಕಾಗಲೇ ಇಲ್ಲ, ಟಕ್ಕಂತ ನಾಶ ಆಗೋಯ್ತು. ಹೆಂಗದು? ಗಾದೆ ಒಂದು ಉಂಟಲ್ವೇ, ಕುಂಬಾರಂಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಹಾಗಾಗೋಯ್ತಲ್ಲ. ಧರ್ಮ ಮಾಡಬೇಕಾದಾಗ ದೊಡ್ಡ ಟೈಮ್ ಸ್ಪ್ಯಾನು. ಅಷ್ಟರಲ್ಲಿ ಒಂದು ಚೂರು ಮನಸ್ಸನ್ನು ಆಚೀಚೆ ಮಾಡಿಕೊಳ್ಳದೆ ಚೆನ್ನಾಗಿ ಮಾಡಿದೆ. ಆದರೆ ನಾಶ ಆಗುವಾಗ ಸಣ್ಣದ್ರಿಂದ ನಾಶ ಆಗೋಯ್ತು. ಅದರಿಂದ ನನಗೆ ಅದು ಬೇಕು. ಯಾವುದರಿಂದ ನಾಶ ಆಯಿತು? ಅಷ್ಟು ದೊಡ್ಡ ಪುಣ್ಯ ಯಾವ ಕಾರಣದಿಂದ ನಾಶ ಆಯಿತು ಅಂತ ಕೇಳ್ತಾನೆ. ಆಗ ಬ್ರಹ್ಮದೇವರು ಏನು ಉತ್ತರ ಕೊಡ್ತಾರೆ ಅಂತನ್ನೋದನ್ನು ನಾವು ಮುಂದಿನ ವಾರ ನೋಡುವಂಥವರಾಗೋಣ. ಕೃಷ್ಣಾರ್ಪಣಮಸ್ತು. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸಃ ಪ್ರಚೋದಯಾತ್. ಮುಂದಿನ ಸರ್ತಿಯಿಂದಲೂ ಇದೇ ಸಮಯ 10:50 ರಿಂದ 11:50 ತನಕ. ಕೃಷ್ಣ